ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकम्। वन्देऽहं श्रीगुरु श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश्च। हे कृष्णा करुणा सिंधु दीनबंधु जगत्पते गोपेशा गोपिका कांता राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौरभक्तवृंदा। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಶ್ರೀಮದ್ ಭಾಗವತದ 4ನೇ ಸ್ಕಂದದ 12ನೇ ಅಧ್ಯಾಯ. ಧ್ರುವ ಮಹಾರಾಜನು ಭಗವದ್ಧಾಮಕ್ಕೆ ಮರಳುತ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ಯುದ್ಧವನ್ನ ನಿಲ್ಲಿಸುವುದರ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಮುಂದುವರಿಸ್ತಾ ಧ್ರುವ ಮಹಾರಾಜನು ಭಗವದ್ಧಾಮಕ್ಕೆ ಮರಳುತ್ತಾನೆ. ಪುಸ್ತಕ ಇದ್ದವರು ದಯವಿಟ್ಟು ಶ್ರೀಮದ್ ಭಾಗವತ ಪುಸ್ತಕವನ್ನ ತೆರೆಯಿರಿ. ಅನುವಾದವನ್ನ ಓದುವವರು ಕೈ ಮೇಲೆತ್ತಬಹುದು. ಈ ಅಧ್ಯಾಯದಲ್ಲಿ ಒಟ್ಟು 52 ಶ್ಲೋಕಗಳಿವೆ. ಮೊದಲನೆಯ ಶ್ಲೋಕ ಮೈತ್ರೇಯ ಮುನಿಗಳಿಂದ ಪ್ರಾರಂಭವಾಗುವಂತಹದ್ದು. ಇಲ್ಲಿ ಮೊದಲು ಧನಾಧಿಪತಿಯಾದಂತಹ ಕುಬೇರ ಧ್ರುವನ ಜೊತೆಗೆ ಮಾತನಾಡುವಂತಹ ವಿಚಾರಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. ಮೈತ್ರೇಯ ಉವಾಚ ಧ್ರುವಂ ನಿವೃತ್ತಂ ಪ್ರತಿಬುದ್ಧ್ಯ ವೈಶಸಾ ದಪೀತಮನ್ಯುಂ ಭಗವಾನ್ ಧನೇಶ್ವರಃ ತತ್ರಾಗತಶ್ಚಾರಣ ಯಕ್ಷ ಕಿನ್ನರೈ ಸಂಸ್ತೂಯಮಾನೋಭ್ಯವದ್ಗತ್ಕೃತಾಂಜಲಿಂ. ಚಂದ್ರಿಕಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮಹಾಮುನಿ ಮೈತ್ರೇಯರು ನುಡಿದರು. ಪ್ರಿಯ ವಿದುರನೆ, ಧ್ರುವ ಮಹಾರಾಜನ ಸಿಟ್ಟು ಕುಗ್ಗಿತು. ಅವನು ಯಕ್ಷ ಸಂಹಾರವನ್ನು ಪೂರ್ಣವಾಗಿ ನಿಲ್ಲಿಸಿದನು. ದೈವಾನುಗ್ರಹಕ್ಕೆ ವಿಶೇಷವಾಗಿ ಪಾತ್ರನಾದ ಧನಾಧಿಪತಿ ಕುಬೇರನಿಗೆ ಈ ವಿಷಯ ತಿಳಿಯಿತು. ಅವನು ಧ್ರುವನ ಮುಂದೆ ಪ್ರತ್ಯಕ್ಷನಾದನು. ಯಕ್ಷ ಕಿನ್ನರ ಮತ್ತು ಚಾರಣರಿಂದ ಪೂಜಿತನಾದ ಆತನು ಕೈಗಳನ್ನು ಜೋಡಿಸಿಕೊಂಡು ತನ್ನೆದುರು ನಿಂತ ಧ್ರುವ ಮಹಾರಾಜನನ್ನು ಕುರಿತು ಹೇಳಿದನು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಇಲ್ಲಿ ಈಗ ಕುಬೇರನು, ಧನಾಧಿಪತಿಯಾದಂತಹ ಕುಬೇರನು ಧ್ರುವನಲ್ಲಿ ನುಡಿಯುವಂತಹ ಮಾತುಗಳು. ಕುಬೇರನಿಗೆ ಈಗ ಯುದ್ಧವು ನಿಂತಿದೆ ಅನ್ನುವಂತಹ ವಿಚಾರ ತಿಳಿದಾಗ ಅಲ್ಲಿಗೆ ಕುಬೇರನು ಬಂದಿದ್ದಾನೆ. ಧನದ ಉವಾಚ ಭೋ ಭೋ ಕ್ಷತ್ರಿಯ ದಾಯಾದ ಪರಿತುಷ್ಟೋಸ್ಮಿ ತೇ ನಘ ಯತ್ವಂ ಪಿತಾಮಹ ದೇಶಾದ್ವರಂ ದುಸ್ತ್ಯಜ ಮತ್ಯಜಃ. ಉತ್ತಮ ಪದ್ಮ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾದಿತೆ. ಕೋಶಾಧ್ಯಕ್ಷನಾದ ಕುಬೇರನು ನುಡಿದನು. ಎಲೆ ಪಾಪರಹಿತನಾದ ಕ್ಷತ್ರಿಯ ಕುಮಾರನೇ, ನನಗೆ ತುಂಬಾ ಸಂತೋಷವಾಗಿದೆ. ದ್ವೇಷವನ್ನು ಬಿಟ್ಟು ಬಿಡುವುದು ಅತೀವ ಕಷ್ಟ. ಆದರೆ ನಿನ್ನ ಅಜ್ಜನ ನಿರ್ದೇಶನದಂತೆ ನೀನು ಅದನ್ನು ಬಿಟ್ಟಿರುವೆ. ನನಗೆ ನಿನ್ನ ಬಗ್ಗೆ ತುಂಬಾ ಸಂತೋಷವಾಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಅಜ್ಜ ಅಂತ ಹೇಳಿದ್ರೆ ಮನುವಿನ ಮಾತಿನ ಪ್ರಕಾರವಾಗಿ ಇಲ್ಲಿ ಧ್ರುವನು ಯುದ್ಧವನ್ನ ನಿಲ್ಲಿಸಿದ್ದಾನೆ. ಇದನ್ನು ನೋಡಿ ಕುಬೇರನಿಗೆ ಬಹಳ ಸಂತೋಷವಾಗಿದೆ.
ಆಮೇಲೆ ಮುಂದಕ್ಕೆ ಕುಬೇರನು ಯಾವುದೇ ಸಿಟ್ಟನ್ನ ಮಾಡಿಕೊಳ್ಳುವುದಿಲ್ಲ. ಆದ್ರೆ ಮನುವು ಧ್ರುವನಲ್ಲಿ ಒಂದು ಮಾತನ್ನ ಹೇಳಿರ್ತಾನೆ. ಕುಬೇರನಿಗೆ ಆ ಗೊಂದಲವನ್ನ ಉಂಟು ಮಾಡಿದ್ದೀಯ ನೀನು, ಅದರಿಂದ ಆ ಕುಬೇರನಲ್ಲಿ ನೀನು ಕ್ಷಮೆ ಕೇಳಬೇಕು, ಅಥವಾ ಕುಬೇರನು ಈ ರೀತಿಯಾಗಿ ಗೊಂದಲಕ್ಕೆ ಒಳಗಾಗದೇ ಇರುವಂತೆ ನೀನು ನೋಡಿಕೊಳ್ಳಬೇಕು ಅನ್ನುವಂತಹ ಮಾತನ್ನ ಆ ಮನುವು ಧ್ರುವನಿಗೆ ಹೇಳಿದ್ದಾನೆ. ಅದೇ ಪ್ರಕಾರವಾಗಿ ಇಲ್ಲಿ ಆ ಕುಬೇರನು ಧ್ರುವನಲ್ಲಿ ಏನು ಹೇಳುತ್ತಾನೆ ಅಂತ ಹೇಳಿದ್ರೆ, ಇಲ್ಲಿ ಯಾರೂ ಕೊಂದಿಲ್ಲ. ಯಾಕಂತ ಹೇಳಿದ್ರೆ ಯಕ್ಷರನ್ನ ಧ್ರುವನೂ ಕೊಂದಿಲ್ಲ, ಅಥವಾ ಯಕ್ಷರು ಕೂಡ ಧ್ರುವನ ತಮ್ಮನಾದಂತಹ ಉತ್ತಮನನ್ನ ಕೊಂದಿಲ್ಲ. ಇಲ್ಲಿ ಕುಬೇರನು ನುಡಿಯುತ್ತಿರುವಂತಹ ಮಾತು ಏನು ಅಂತ ಹೇಳಿದ್ರೆ, ಇಲ್ಲಿ ಆ ಒಂದು ಕ್ಷಣಕ್ಕೆ ಆ ಕಾರಣವಾಗಿ ಧ್ರುವನ ಕೈಯಲ್ಲಿ ಯಕ್ಷರು ಸತ್ತಿರಬಹುದು, ಆದ್ರೆ ಮೂಲ ಕಾರಣ ಎಲ್ಲದಕ್ಕೂ ಆ ಮಹಾಕಾಲವೇ ಆಗಿದೆ. ಆ ಕಾಲವೇ ಎಲ್ಲವನ್ನು ಕೂಡ ನಾಶ ಮಾಡ್ತಾ ಇದೆ ಅನ್ನುವಂಥದ್ದು ಕುಬೇರನ ಮಾತಿನ ತಾತ್ಪರ್ಯ. ಆದ್ರಿಂದ ಸಾಮಾನ್ಯವಾಗಿ ಜನರು ನಮ್ಮ ಮುಂದೆ ಯಾರು ಇರ್ತಾರೋ ಅವರಿಂದಲೇ ಕೆಲಸಗಳು ನಡೆಯುತ್ತವೆ, ನನಗೆ ಇವರಿಂದಲೇ ಸಮಸ್ಯೆ ಆಯಿತು ಅಥವಾ ಒಳ್ಳೆಯದಾಯಿತು ಅಂತ ಹೇಳಿ ನಾವು ತಿಳಿದುಕೊಳ್ಳುತ್ತೇವೆ. ಆ ರೀತಿಯಾಗಿ ತಿಳಿದುಕೊಳ್ಳುವುದಕ್ಕಿಂತ ಶ್ರೀಮದ್ ಭಾಗವತ ನಮಗೆ ಏನನ್ನ ಕಲಿಸ್ತದೆ ಅಂತ ಹೇಳಿದ್ರೆ, ಅದರ ಮೂಲ ಕಾರಣ ಯಾವುದು ಅನ್ನೋದನ್ನ ತಿಳಿದುಕೊಳ್ಳಬೇಕು ಅಂತ ಹೇಳಿ ಭಾಗವತವು ನಮಗೆ ಕಲಿಸಿಕೊಡ್ತದೆ. ಯಾವ ವ್ಯಕ್ತಿ ದೇಹವೇ ಜೀವ ಅನ್ನುವಂತಹ ಭಾವನೆಯಲ್ಲಿ ಇರ್ತಾನೋ ಅವನು ನಾನು ಮತ್ತು ನೀನು ಅಂತ ಹೇಳಿ ತಪ್ಪಾಗಿ ಗುರುತಿಸ್ತಾನೆ. ದೇಹವೇ ಜೀವ ಅನ್ನುವಂತಹ ಕಲ್ಪನೆಯಲ್ಲಿ ಜನನ ಮರಣಗಳ ಚಕ್ರಕ್ಕೆ ಅವರು ಸಿಲುಕಿರುತ್ತಾರೆ. ಈ ಒಂದು ಏನು ಭಾವನೆ ಇದೆ, ಅಹಂ ಮಮೇತಿ ಅನ್ನುವಂತಹ ಭಾವನೆ ಇದೇ ನಮ್ಮನ್ನ ಈ ಒಂದು ಭೌತಿಕ ಪ್ರಪಂಚಕ್ಕೆ ಸಿಕ್ಕಿಸಿ ಹಾಕುವಂತಹದ್ದು. ಇಷ್ಟು ಹೇಳಿ ಧನಾಧಿಪತಿಯಾದಂತಹ ಕುಬೇರನು ಭಗವಂತನ ಒಂದು ಲೀಲೆಗಳನ್ನ ಸ್ತುತಿ ಮಾಡ್ತಾನೆ. 5 ಮತ್ತು 6ನೇ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಕುಬೇರನು ಭಗವಂತನ ಸ್ತುತಿಯನ್ನ ಮಾಡ್ತಾನೆ ಅನ್ನೋದನ್ನು ನಾವು ಕಾಣಬಹುದು. ತದ್ಗಚ್ಚ ಧ್ರುವ ಭದ್ರಂ ತೇ ಭಗವಂತಮಧೋಕ್ಷಜಂ ಸರ್ವಭೂತಾತ್ಮ ಭಾವೇನ ಸರ್ವಭೂತಾತ್ಮ ವಿಗ್ರಹಂ. ವರದ ಮಾತಾಜಿ 5ನೇ ಶ್ಲೋಕ. ಪ್ರಣಾಮಗಳು ಪ್ರಭು. ಶ್ರೀಲಾಪ್ರಪಾದರಿಂದ ಶ್ರೀಲಾಪ್ರಪಾದಕ್ಕೆ ಜಯವಾಗಲಿ. 5ನೇ ಶ್ಲೋಕ. ಅನುವಾದ. ಪ್ರಿಯ ಧ್ರುವನೇ, ಹತ್ತಿರಕ್ಕೆ ಬಾ. ಭಗವಂತನು ಸದಾಕಾಲವು ನಿನಗೆ ಉತ್ತಮವಾದ ಭಾಗ್ಯವನ್ನು ಕರುಣಿಸಲಿ. ನಮ್ಮ ಇಂದ್ರಿಯ ಶಕ್ತಿಗಳಿಗೆ ಅತೀತನಾದ ಭಗವಂತನು ಎಲ್ಲ ಜೀವಿಗಳಿಗೂ ಪರಮಾತ್ಮನಾಗಿದ್ದಾನೆ. ಆದ್ದರಿಂದ ಎಲ್ಲ ಜೀವಿಗಳು ಒಂದೇ ಆಗಿರುತ್ತವೆ, ಅವುಗಳ ನಡುವೆ ಭೇದವಿಲ್ಲ. ಆದ್ದರಿಂದ ಎಲ್ಲ ಜೀವಿಗಳಿಗೂ ಅಂತಿಮವಾಗಿ ಆಶ್ರಯನಾದ ಭಗವಂತನ ಪಾರಮಾರ್ಥಿಕ ದಿವ್ಯ ರೂಪಕ್ಕೆ ಸೇವೆಯನ್ನು ಸಲ್ಲಿಸಲು ಆರಂಭ ಮಾಡಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಇಲ್ಲಿ ಭಗವಂತನ ನಾನಾ ಗುಣಗಳನ್ನ ಇಲ್ಲಿ ತಿಳಿಸಲಾಗಿದೆ. ಭಗವಂತನು ಯಾವ ರೀತಿಯಾಗಿದ್ದಾನೆ, ಅವನು ಭಗವಂತಂ ಅಧೋಕ್ಷಜಂ ಅಂತ ಹೇಳಿ ಕರೀತಾರೆ. ಅಧೋಕ್ಷಜ ಅನ್ನುವಂತಹ ಪದವನ್ನ ನಾವು ಬಹಳಷ್ಟು ಕಡೆ ಕಂಡಿದ್ದೇವೆ. ಇದರ ಅರ್ಥವನ್ನು ಕೂಡ ನಾವು ಬಹಳಷ್ಟು ಕಡೆ ಕೇಳಿ ತಿಳಿದುಕೊಂಡಿದ್ದೇವೆ. ಈ ಒಂದು ಇಂದ್ರಿಯಗಳಿಗೆ ಪ್ರಮುಖವಾಗಿರುವಂತದ್ದು ಕಣ್ಣು. ಅದರಿಂದ ಅಕ್ಷ ಅಂತ ಹೇಳ್ತಾರೆ. ಅಕ್ಷಜಂ, ಅಕ್ಷ ಅಥವಾ ಅ ಮತ್ತು ಕ್ಷ ಅನ್ನುವಂಥದ್ದು 2 ಅಕ್ಷರಗಳು. ಈ ವರ್ಣಮಾಲೆಯಲ್ಲಿ ಬರುವ ಮೊದಲನೇ ಅಕ್ಷರ ಅ, ಕೊನೆಗೆ ಬರುವುದು ಕ್ಷ. ನಾವು ಮಾತನಾಡುವಂತಹ ಎಲ್ಲಾ ವಿಚಾರಗಳು, ಅವುಗಳು ಏನೆಲ್ಲ ಒಂದು ಪದ ಪ್ರಯೋಗ ಮಾಡ್ತೇವೆ, ಅದು ಇದರ ನಡುವೆ ಬರುವಂಥದ್ದು ಆ ಮತ್ತು ಕ್ಷ. ಹಾಗಾಗಿ ಅಕ್ಷ ಅಂತ ಹೇಳಿದ್ರೆ ಯಾವುದು ವರ್ಣನೆಗೆ ಸಿಗ್ತದೆ ಅದನ್ನ ಅಕ್ಷಜ ಅಂತ ಹೇಳಿ ಕರಿತೇವೆ. ಈ ವ್ಯಾಕರಣದಿಂದ ಉತ್ಪತ್ತಿಯಾದದ್ದು. ಅಧೋಕ್ಷಜ ಅಂತ ಹೇಳಿದ್ರೆ ಯಾರನ್ನ ಈ ವ್ಯಾಕರಣದಿಂದ ಅಥವಾ ಮಾತುಗಳಿಂದ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಅಕ್ಷಜ ಯಾರನ್ನ ನಾವು ಇಂದ್ರಿಯಗಳಿಂದ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಅಂತಹ ಭಗವಂತನನ್ನ ಅಧೋಕ್ಷಜ ಅಂತ ಹೇಳಿ ಕರೀತಾರೆ. ಭದ್ರಂತೆ, ನಿನಗೆ ಶುಭವಾಗಲಿ. ಅಧೋಕ್ಷಜಂ ಸರ್ವಭೂತಾತ್ಮ ಭಾವೇನ, ಎಲ್ಲ ಜೀವಿಗಳು ಒಂದು ಎನ್ನುವಂತಹ ತಿಳುವಳಿಕೆಯಿಂದ, ಅಂದ್ರೆ ಇಲ್ಲಿ ನಮ್ಮ ಇಂದ್ರಿಯ ಶಕ್ತಿಗಳಿಗೆ ಅತೀತನಾದ ಭಗವಂತನು ಎಲ್ಲ ಜೀವಿಗಳಿಗೂ ಪರಮಾತ್ಮನಾಗಿದ್ದಾನೆ. ಆದ್ದರಿಂದ ಎಲ್ಲ ಜೀವಿಗಳು ಒಂದೇ ಆಗಿರುತ್ತವೆ.
ಅವುಗಳ ನಡುವೆ ಭೇದವಿಲ್ಲ. ಈಗ ಸಾಮಾನ್ಯವಾಗಿ ಎಲ್ಲವೂ ಏಕಾತ್ಮವಾದ ಅಂತ ಅಲ್ಲ. ಇದು ಭಗವಂತನಲ್ಲಿ ಏಕಾತ್ಮ ಇದೆ, ಅದ್ವೈತ ಇದೆ. ಭಗವಂತನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಈಗ ಭಗವಂತ ನಾನಾ ರೀತಿಯಾದಂತಹ ರೂಪಗಳನ್ನ ಧರಿಸ್ತಾನೆ. ರಾಮಾದಿ ಮೂರ್ತಿಷು ಕಲಾನಿಯಮೇನ ತಿಷ್ಠನ್. ಹಾಗೆ ನಾನಾ ಅವತಾರಗಳನ್ನು ತಾಳಿದ್ರು ಭಗವಂತನು ಏಕನೇ ಆಗಿರ್ತಾನೆ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಅಂತ ಹೇಳ್ತಾರೆ. ಭಗವಂತನಿಗೆ ಅನಂತ ರೂಪ ಇದ್ರು ಅವನು ಅದ್ವೈತನಾಗಿದ್ದಾನೆ. ಅದೇ ರೀತಿ ಭಗವಂತನ ಆ ಪರಮಾತ್ಮ ರೂಪಿಯಾಗಿ ಪ್ರತಿಯೊಂದು ಜೀವಿಗಳ ಹೃದಯದಲ್ಲಿ ಇರುವ ಕಾರಣ ಆ ಜೀವಿಗಳಲ್ಲಿಯೂ ಕೂಡ ಆ ಸಾಮ್ಯತೆ ಇರ್ತದೆ. ಅವುಗಳ ನಡುವೆ ಭೇದ ಇರುವುದಿಲ್ಲ. ಯಾರು ಉತ್ತಮಾಧಿಕಾರಿಯಾಗಿದ್ದಾನೋ ಆತನು ಎಲ್ಲರಲ್ಲಿಯೂ ಕೂಡ ಆ ಭಗವಂತನನ್ನೇ ಕಾಣುತ್ತಾನೆ. ಎಲ್ಲರಿಗೂ ಆಶ್ರಯನಾದಂತಹ ಭಗವಂತನ ದಿವ್ಯ ರೂಪಕ್ಕೆ ಸೇವೆ ಸಲ್ಲಿಸಲು ಆರಂಭ ಮಾಡು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರಿಸ್ತಾ 6ನೆಯ ಶ್ಲೋಕ. ಭಜಸ್ವ ಭಜನೀಯಾಂಘ್ರಿಂ ಅಭವಾಯ ಭವಚ್ಛಿದಂ ಯುಕ್ತಂ ವಿರಹಿತಂ ಶಕ್ತ್ಯಾ ಗುಣಮಯ್ಯಾತ್ಮ ಮಾಯಯಾ. ಚಂದ್ರಿಕಾ ಮಾತು. ಹರೇ ಕೃಷ್ಣ ಪ್ರಭುಜಿ. ಆದ್ದರಿಂದ ನೀನು ಪೂರ್ಣವಾಗಿ ಭಗವಂತನ ಭಕ್ತಿ ಸೇವಾ ನಿರತನಾಗು, ಏಕೆಂದರೆ ಈ ಭೌತಿಕವಾದ ಅಸ್ತಿತ್ವದ ಬಂಧನದಿಂದ ಆತನು ಮಾತ್ರ ನಮ್ಮನ್ನು ಮುಕ್ತಗೊಳಿಸಬಲ್ಲ. ಭಗವಂತನು ಭೌತಿಕವಾದ ಶಕ್ತಿ ಸಂಬಂಧವನ್ನು ಹೊಂದಿದ್ದರೂ ಆತನು ಭೌತಿಕ ಚಟುವಟಿಕೆಗಳಿಂದ ದೂರವಾಗಿದ್ದಾನೆ. ಈ ಭೌತಿಕ ಜಗತ್ತಿನಲ್ಲಿ ಭಗವಂತನ ಅಚಿಂತ್ಯ ಶಕ್ತಿಯಿಂದಲೇ ಎಲ್ಲವೂ ನಡೆಯುತ್ತಿರುತ್ತದೆ. ಭವಾಯ ಅಭವಾಯ ಭವಚ್ಛಿದಂ ಅಂತ ಹೇಳ್ತಾರೆ. ಭವ ಅಂತ ಹೇಳಿದ್ರೆ ಹುಟ್ಟು, ಸಂಭವ ಅಂತ ಹೇಳ್ತೇವೆ, ಸಂಭವಿಸುವಂಥದ್ದು ಸಂಭವ ಭವ. ಅಭವ ಅಂತ ಹೇಳಿದ್ರೆ ಭಗವಂತನನ್ನ ಅಭವ ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನು ಭೌತಿಕವಾದಂತಹ ಅಸ್ತಿತ್ವಕ್ಕೆ ಬರುವಂತವನಲ್ಲ, ಅವನು ನಮ್ಮ ರೀತಿಯಾಗಿ ಹುಟ್ಟಿ ಬರುವವನಲ್ಲ. ಭವಚ್ಛಿದಂ ಅಷ್ಟು ಮಾತ್ರ ಅಲ್ಲ, ನಮ್ಮ ಒಂದು ಈ ಹುಟ್ಟು ಸಾವುಗಳ ಚಕ್ರ ಏನಿದೆ ಅದನ್ನು ಕೂಡ ಅವನು ನಾಶ ಮಾಡುವಂತಹ ವ್ಯಕ್ತಿಯಾಗಿದ್ದಾನೆ. ಹಾಗಾಗಿ ಭಗವಂತನನ್ನ ಅಭವಾಯ ಭವಚ್ಛಿದಂ ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಭಜಸ್ವ ಭಜನೀಯಾಂಗ್ರಿ, ಆ ಭಗವಂತನನ್ನ ನೀನು ಪೂಜಿಸು ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಯುಕ್ತಂ ವಿರಹಿತಂ ಶಕ್ತ್ಯ, ಭಗವಂತನನ್ನ ಭಗವಂತನು ಭೌತಿಕವಾದ ಶಕ್ತಿ ಸಂಬಂಧವನ್ನು ಹೊಂದಿದ್ದರೂ ಅವನು ಭೌತಿಕ ಚಟುವಟಿಕೆಗಳಿಂದ ದೂರವಾಗಿದ್ದಾನೆ. ಆತನ ಅಚಿಂತ್ಯ ಶಕ್ತಿಯಿಂದಲೇ ಎಲ್ಲವೂ ಕೂಡ ನಡೆಯುತ್ತಿರುತ್ತದೆ. ಈ ರೀತಿ 2 ಶ್ಲೋಕಗಳಲ್ಲಿ ಕುಬೇರನು ಭಗವಂತನ ಒಂದು ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಮುಂದುವರಿಸ್ತಾ 7ನೆಯ ಶ್ಲೋಕದಲ್ಲಿ ಧ್ರುವ ಮಹಾರಾಜನಲ್ಲಿ ಇಲ್ಲಿ ಧನಾಧಿಪತಿಯಾದಂತಹ ಕುಬೇರನು ಬಹಳ ಸಂತೋಷದಿಂದ ವರವನ್ನ ಕೇಳುವಂತೆ ಹೇಳ್ತಾ ಇದ್ದಾನೆ. ಇನ್ನು ಮುಂದಕ್ಕೆ ಈಗ ಮುಂದುವರಿಸ್ತಾ, ಉತ್ತಾನಪಾದ ಮಹಾರಾಜನ ಪುತ್ರನಾದ ನನ್ನ ಪ್ರೀತಿಯ ಧ್ರುವ ಮಹಾರಾಜನೇ, ಪದ್ಮನಾಭನೆಂದು ಖ್ಯಾತಿ ಹೊಂದಿರುವ ದೇವೋತ್ತಮ ಪರಮಪುರುಷನ ದಿವ್ಯವಾದ ಪ್ರೇಮಮಯ ಸೇವೆಯಲ್ಲಿ ನೀನು ಸದಾ ನಿರತನಾಗಿರುವೆ ಎಂದು ನಾವು ಕೇಳಿದ್ದೇವೆ. ಆದ್ದರಿಂದ ನೀನು ನಮ್ಮಿಂದ ಸಕಲ ವರಗಳನ್ನು ಪಡೆಯಲು ಅರ್ಹನಾಗಿರುವೆ. ನನ್ನಿಂದ ಅಪೇಕ್ಷಿತವಾದ ಯಾವುದೇ ವರವನ್ನು ನೀನು ನಿಸ್ಸಂಕೋಚವಾಗಿ ಕೇಳು. ಇಲ್ಲಿ 2 ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು. ಧನಾಧಿಪತಿಯಾದಂತಹ ಕುಬೇರನು ವರವನ್ನ ಕೇಳಲಿಕ್ಕೆ ಹೇಳ್ತಾ ಇದ್ದಾನೆ. ಧ್ರುವನು ಯಾವ ವರವನ್ನ ಬೇಕಾದರೂ ಕೇಳಬಹುದಿತ್ತು. ಆದ್ರೆ ಅವನು ಕೇಳಿದಂತಹ ವರ ಅದು ನಮಗೆಲ್ಲರಿಗೂ ಒಂದು ಪಾಠ. ನಾವು ಸದಾಕಾಲ ಯಾವುದನ್ನ ಹಂಬಲಿಸಬೇಕು ಅನ್ನುವಂತಹ ವಿಚಾರವನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅದೇ ರೀತಿ ಕುಬೇರನಿಗೆ ಒಂದು ಮನಸ್ಸಿಗೆ ಬೇಸರವಾಗಿರಬಹುದು, ಯಕ್ಷರನ್ನೆಲ್ಲ ಸಂಹಾರ ಮಾಡಿದಕ್ಕಾಗಿ ಅನ್ನುವಂತಹ ವಿಚಾರವನ್ನ ಮನುವು ತಿಳಿಸಿದ್ದಾನೆ ಧ್ರುವನಲ್ಲಿ. ಹಾಗಾಗಿ ಧ್ರುವನು ತಾನು ಈ ಕುಬೇರನಲ್ಲಿ ಈ ಒಂದು ಏನು ವರವನ್ನ ಕೇಳಲಿಕ್ಕೆ ಹೇಳ್ತಾ ಇದ್ದಾನೆ, ಆ ವರವನ್ನ ಕೇಳುವಾಗ ಆ ವಿಚಾರವನ್ನು ಕೂಡ ತಾನು ಮನಸ್ಸಿನಲ್ಲಿ ಇಟ್ಟುಕೊಂಡು ವರವನ್ನ ಕೇಳುವಂತಹದ್ದು. ಮೈತ್ರೇಯರು ಮುಂದುವರಿಸ್ತಾ, ಕುಬೇರನು ವರವನ್ನು ಸ್ವೀಕರಿಸುವಂತೆ ಕೇಳಿದಾಗ ಪರಮೋನ್ನತ ಶುದ್ಧ ಭಕ್ತ ಮೇಧಾವಿಯಾದಂತಹ ಧ್ರುವ ಮಹಾರಾಜ ದೇವೋತ್ತಮ ಪರಮಪುರುಷನಲ್ಲಿ ನಿಶ್ಚಲವಾದ ಶ್ರದ್ಧೆ ಸ್ಮರಣೆ ತನಗೆ ಇರಲಿ ಎಂದು ಪ್ರಾರ್ಥಿಸಿದನು. ಏಕೆಂದರೆ ಅವಿದ್ಯಾಸಾಗರವನ್ನು ದಾಟುವುದು ಇತರರಿಗೆ ಅತಿ ಕಷ್ಟವೆನಿಸಿದರೂ
ಈ ವಿಧಾನದಿಂದ ಸುಲಭವಾಗಿ ದಾಟಿ ಬಿಡಲು ಸಾಧ್ಯವಾಗುತ್ತದೆ. ಕುಬೇರನು ಎಷ್ಟೇ ಶ್ರೀಮಂತನಾಗಿದ್ದು ಆತನಲ್ಲಿ ಎಷ್ಟೇ ಐಶ್ವರ್ಯವನ್ನು ಆತನು ಹೊಂದಿದ್ರೂ ಕೂಡ ಧ್ರುವನು ಅದು ಯಾವುದನ್ನೂ ಕೇಳಲಿಲ್ಲ. ಆತನು ಕೇಳಿದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಆ ಭಗವಂತನಲ್ಲಿ ನಿಶ್ಚಲವಾದಂತಹ ಶ್ರದ್ಧೆ ಸ್ಮರಣೆ ತನಗೆ ಇರಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಧ್ರುವ ಮತ್ತೆ ಕುಬೇರ ಇಬ್ಬರನ್ನು ನಾವು ಹೋಲಿಕೆ ಮಾಡಿ ನೋಡುವುದಾದ್ರೆ, ಕುಬೇರನು ಶುದ್ಧ ಭಕ್ತರ ಸ್ಥಾನದಲ್ಲಿ ಇಲ್ಲ, ಧ್ರುವ ಮಹಾರಾಜ ಶುದ್ಧ ಭಕ್ತರ ಸ್ಥಾನದಲ್ಲಿ ಇರುವಂತಹದ್ದು. ಹಾಗಾಗಿ ಧ್ರುವನು ಕುಬೇರನಲ್ಲಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡುವುದು ಏನು ಅಂತ ಹೇಳಿದ್ರೆ, ಅವನ ವಿನಯತೆಯನ್ನು ಕೂಡ ಇಲ್ಲಿ ನಾವು ಕಾಣಬಹುದು. ವಿನಯಪೂರ್ವಕವಾಗಿ ಧ್ರುವ ಮಹಾರಾಜನು ಕುಬೇರನಲ್ಲಿ ಈ ಒಂದು ಮಾತನ್ನ ಕೇಳ್ತಾ ಇದ್ದಾನೆ. ಹಾಗೆ ಯಾರು ಭಗವಂತನ ಒಂದು ಕೃಪೆಗೆ ಪಾತ್ರರಾಗಿರ್ತಾರೋ ಅವರು ಸುಲಭವಾಗಿ ಭವಸಾಗರವನ್ನ ದಾಟಿ ಬಿಡ್ತಾರೆ. ಅದಲ್ಲದೆ ಭೌತಿಕವಾದಂತಹ ಸಂಪತ್ತುಗಳು ನಮ್ಮನ್ನ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಇಡವಿಡನ ಪುತ್ರನಾದ ಕುಬೇರ ಪರಮ ಸಂತುಷ್ಟನಾದನು ಮತ್ತು ಸಂತೋಷದಿಂದ ಧ್ರುವ ಮಹಾರಾಜನಿಗೆ ಅವನು ಬಯಸಿದ ವರವನ್ನು ಕೊಟ್ಟನು. ತದನಂತರದಲ್ಲಿ ಧ್ರುವನ ಎದುರಿನಿಂದ ಅವನು ಅಂತರ್ಧಾನನಾದನು ಹಾಗೂ ಧ್ರುವ ಮಹಾರಾಜನು ತನ್ನ ರಾಜಧಾನಿಗೆ ಹಿಂತಿರುಗಿದನು. ಇದಿಷ್ಟು ಧ್ರುವ ಮಹಾರಾಜ ಮತ್ತೆ ಕುಬೇರರ ನಡುವೆ ನಡೆದಂತಹ ಸಂಭಾಷಣೆಯ ವಿವರಣೆ. ಇನ್ನು ಮುಂದಕ್ಕೆ 10ನೇ ಶ್ಲೋಕದಿಂದ ಧ್ರುವ ಮಹಾರಾಜನ ಆಡಳಿತ ಯಾವ ರೀತಿಯಾಗಿತ್ತು, ಅವನು ಹೇಗೆ ರಾಜ್ಯಭಾರವನ್ನ ಮಾಡಿದನು ಹಾಗೂ ಹೇಗೆ ನಿವೃತ್ತಿಯನ್ನ ಪಡೆದನು ಅನ್ನುವುದನ್ನ ತಿಳಿಸುವಂತಹ ಒಂದು ವಿಚಾರ 10ನೇ ಶ್ಲೋಕದಿಂದ ಪ್ರಾರಂಭ. ಅಥಾಯಜತ ಯಜ್ಞೇಶಂ ಕ್ರತುಭಿರ್ಭೂರಿ ದಕ್ಷಿಣೈ ದ್ರವ್ಯ ಕ್ರಿಯಾ ದೇವತಾನಾಂ ಕರ್ಮ ಫಲಪ್ರದಂ. ಶಶಿಕುಮಾರ್ ಪ್ರಭು 10ನೇ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಧ್ರುವ ಮಹಾರಾಜನು ನಿವಾಸದಲ್ಲಿ ಇರುವ ತನಕವೂ ಸಕಲ ಯಜ್ಞಗಳ ಭೋಕ್ತೃವಾದ ದೇವೋತ್ತಮ ಪರಮಪುರುಷನನ್ನು ಸಂತುಷ್ಟಪಡಿಸಲು ಅನೇಕ ವಿದ್ಯುಕ್ತ ಮಹಾಯಜ್ಞಗಳನ್ನು ನೆರವೇರಿಸಿದನು. ನಿರ್ದಿಷ್ಟವಾದ ವಿದ್ಯುಕ್ತ ಯಜ್ಞಗಳು ಭಗವಾನ್ ವಿಷ್ಣುವಿನ ತೃಪ್ತಿಗಾಗಿ ಮೀಸಲಾಗಿವೆ. ಭಗವಾನ್ ವಿಷ್ಣುವು ಅಂತಹ ಯಜ್ಞಗಳ ಉದ್ದಿಷ್ಟನಾಗಿದ್ದಾನೆ. ಅಲ್ಲದೆ ಅವನು ಯಜ್ಞ ಪರಿಣಾಮ ರೂಪವಾದ ವರಗಳನ್ನು ನೀಡುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಅನೇಕ ರಾಜರ್ಷಿಗಳ ಉದಾಹರಣೆಯನ್ನು ನಾವು ನೋಡುವುದಾದ್ರೆ ಎಲ್ಲರೂ ಕೂಡ ಯಜ್ಞವನ್ನ ಮಾಡ್ತಾ ಇದ್ದಾರೆ. ಯಜ್ಞ ಅಂತ ಹೇಳಿದ್ರೆ ಆ ಯಜ್ಞಪತಿಯಾದಂತಹ ಭಗವಂತನಿಗೆ ಸಂತುಷ್ಟಿಯಾಗುವಂತಹ ಕಾರ್ಯ. ದ್ರವ್ಯ ಯಜ್ಞವನ್ನ ಮಾಡ್ಲಿಕ್ಕೆ ರಾಜರುಗಳು ಶಕ್ತರಾಗಿದ್ರು. ಆದ್ರೆ ನಾವು ಈ ಕಲಿಯುಗದಲ್ಲಿ ಮಾಡ್ಬೇಕಾಗಿರುವಂತಹ ಯಜ್ಞ ಅಂತ ಹೇಳಿದ್ರೆ ಸಂಕೀರ್ತನ ಯಜ್ಞ. ಈ ಯಜ್ಞ ಮಾಡುವುದರಿಂದ ಎಲ್ಲರಿಗೂ ಕೂಡ ಪ್ರಯೋಜನ ಆಗ್ತದೆ, ಎಲ್ಲರಿಗೂ ಕೂಡ ಸಹಾಯವಾಗ್ತದೆ. ಈ ದ್ರವ್ಯ ಯಜ್ಞವನ್ನ ಮಾಡುವುದಾದ್ರೂ ಕೂಡ ನಾವು ನೋಡುದಿದ್ರೆ, ಒಂದು ಯಜ್ಞ ನಡೆಯಿತು ಅಂತ ಹೇಳಿದ್ರೆ ಅಲ್ಲಿ ಯಥೇಚ್ಛವಾಗಿ ಪ್ರಸಾದವನ್ನ ವಿತರಣೆ ಮಾಡ್ಲಾಗ್ತದೆ. ಹಾಗೂ ಯಥೇಚ್ಛವಾಗಿ ದಕ್ಷಿಣೆಯನ್ನ ಒಂದು ಯಾರೆಲ್ಲ ಯೋಗ್ಯ ಬ್ರಾಹ್ಮಣರಿದ್ದಾರೆ ಹಾಗೂ ಯಾರೆಲ್ಲ ಯಾರಿಗೆ ಅಗತ್ಯ ಇದೆ ಅವರೆಲ್ಲರಿಗೂ ಕೂಡ ದಾನವನ್ನ ನೀಡಲಾಗುತ್ತದೆ. ಈ ರೀತಿ ಯಾರಲ್ಲಿಯೂ ಕೂಡ ಈ ಒಂದು ಬಡತನ ಅಥವಾ ತನ್ನಲ್ಲಿ ಆಹಾರಕ್ಕೆ ಕೊರತೆ ಇದು ಯಾವುದು ಕೂಡ ಸಮಾಜದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನೇ ಸಂತುಷ್ಟನಾಗುವುದರಿಂದ, ಹೇಗೆ ಒಂದು ಮರದ ಬೇರಿಗೆ ನೀರೆರೆಯುವುದರಿಂದ ಸಂಪೂರ್ಣ ಮರ ಸಂತುಷ್ಟಿಯನ್ನ ಹೊಂದುತ್ತದೆ, ಹಾಗೆ ಭಗವಂತನನ್ನ ಸಂಪ್ರೀತಿಗೊಳಿಸುವ ಮುಖಾಂತರವಾಗಿ ಸಮಾಜದಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ ಒಂದು ಸಂತೃಪ್ತಿಯನ್ನ ಕೊಡುವಂತಹ ಕಾರ್ಯವನ್ನ ಈ ಯಜ್ಞವು ಮಾಡುತ್ತದೆ. ಹಾಗೆ ಧ್ರುವ ಮಹಾರಾಜನು ಅನೇಕ ಯಜ್ಞಗಳನ್ನ ಮಾಡಿದ್ದಾನೆ. ಹಾಗೂ ಕ್ರತುಭಿರ್ ಭೂರಿ ದಕ್ಷಿಣೆ, ಎಲ್ಲರಿಗೂ ಕೂಡ ಬಹಳಷ್ಟು ದಕ್ಷಿಣೆಯನ್ನ ನೀಡಿದ್ದಾನೆ. ವಿಷ್ಣುವಿನ ತೃಪ್ತಿಗಾಗಿ ಆತನು ಕೆಲಸಗಳನ್ನ ಮಾಡಿದ್ದಾನೆ. ಹೀಗೆ ಧ್ರುವ ಮಹಾರಾಜ ನಿರಂತರವಾಗಿ ಭಗವಂತನ ಸೇವೆಯನ್ನ ಮಾಡಿದ್ದಾನೆ. ಭಗವಂತನನ್ನ ಅಚ್ಯುತ ಎಂದು ಕರೆಯಲಾಗಿದೆ. ಏಕೆಂದರೆ ಭಕ್ತರಿಗೆ ರಕ್ಷಣೆಯನ್ನು ನೀಡುವ ಮೂಲ ಕರ್ತವ್ಯದಲ್ಲಿ ಅವನು ಎಂದು ಚ್ಯುತಿಯನ್ನು ಹೊಂದುವುದಿಲ್ಲ. ಧ್ರುವ ಮಹಾರಾಜನಲ್ಲಿ ಎಲ್ಲಾ ದೈವಿ ಗುಣಗಳು ಇತ್ತು. ಅವನು ಭಗವದ್ಭಕ್ತರಲ್ಲಿ ತುಂಬು ಗೌರವವನ್ನು ಹೊಂದಿದ್ದಲ್ಲದೆ ಬಡವರಲ್ಲೂ ಮುಗ್ಧರಲ್ಲೂ ಕರುಣಾಮಯನಾಗಿದ್ದನು. ಅವನು ಧರ್ಮತತ್ವಗಳನ್ನು ರಕ್ಷಿಸಿದನು. ಈ ಎಲ್ಲಾ ಅರ್ಹತೆಗಳಿಂದಾಗಿ ಅವನು ಸಮಸ್ತ ಪ್ರಜೆಗಳ ಪ್ರತ್ಯಕ್ಷವಾದ ಜನಕನೆಂದೇ ಭಾವಿಸಲಾಗಿತ್ತು. ರಾಜ ಅಂತ ಹೇಳಿದ್ರೆ ತಂದೆಗೆ ಸಮಾನ.
ರಾಜನಾದವನು, ಒಬ್ಬ ಉತ್ತಮನಾದಂತಹ ರಾಜ ತನ್ನ ಪ್ರಜೆಗಳನ್ನ ತನ್ನ ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ಳಬೇಕು. ಹೀಗೆ ಧರ್ಮ ಕರ್ಮಾಚರಣೆಗಳನ್ನ ಆಚರಿಸ್ತಾ ಇದ್ದಂತಹ ಧ್ರುವ ಮಹಾರಾಜ ತನ್ನಲ್ಲಿದ್ದಂತಹ ಪುಣ್ಯವನ್ನು ಪಾಪವನ್ನು ಕಳೆದುಕೊಂಡ ಅಂತ ಹೇಳ್ತಾರೆ. ಧ್ರುವ ಮಹಾರಾಜ 13ನೇ ಶ್ಲೋಕದಲ್ಲಿ ಹೇಳುವಂತದ್ದು, ಧ್ರುವ ಮಹಾರಾಜ 36,000 ವರ್ಷಗಳ ಕಾಲ ಈ ಭೂಲೋಕವನ್ನು ಆಳಿದನು. ಯಾಕಂದ್ರೆ ಆ ಕಾಲದಲ್ಲಿ ಜನರ ಆಯಸ್ಸು 1,00,000 ವರ್ಷಗಳ ಕಾಲ ಇತ್ತು ಸತ್ಯಯುಗದಲ್ಲಿ. ಅವನು ಭೋಗದಿಂದಾಗಿ ಪುಣ್ಯಕರ್ಮಗಳ ಫಲವನ್ನು ಕಳೆದುಕೊಂಡನು, ವೃತಾಚರಣೆಗಳಿಂದ ಪಾಪಕರ್ಮಗಳ ಫಲವನ್ನು ಕಳೆದುಕೊಂಡನು. ಯಾವಾಗ ನಾವು ಭೋಗದಲ್ಲಿ ತೊಡಗ್ತೇವೆ ಆಗ ನಮ್ಮ ಪುಣ್ಯಕರ್ಮದ ಫಲ ನಾಶವಾಗ್ತದೆ. ಹಾಗೆ ವೃತಾಚರಣೆಗಳಲ್ಲಿ ತೊಡಗಿಕೊಂಡಾಗ ಪಾಪಕರ್ಮಗಳೆಲ್ಲ ದೂರವಾಗ್ತವೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅದನ್ನ ಪ್ರಾಯಶ್ಚಿತ್ತ ಅಂತ ಹೇಳಿ ಕೂಡ ಕರೀತಾರೆ. ಈ ಬಹಳಷ್ಟು ಪುಣ್ಯ ಮಾಡಿದಂತಹ ಜನರಿಗೆ ಸ್ವರ್ಗಲೋಕ ಪ್ರಾಪ್ತಿ ಆಗ್ತದೆ. ಯಾಕಂದ್ರೆ ಸ್ವರ್ಗದಲ್ಲಿ ಕೇವಲ ಭೋಗ ಮಾತ್ರ ಇರ್ತದೆ. ಆ ಭೋಗವನ್ನ ಮಾಡುವುದರಿಂದ ಜನರು ತಾವು ಮಾಡಿದಂತಹ ಪುಣ್ಯವನ್ನೆಲ್ಲ ಕ್ಷಯಿಸ್ತಾರೆ, ಆ ಪುಣ್ಯವನ್ನೆಲ್ಲ ಖರ್ಚು ಮಾಡ್ತಾರೆ. ಹಾಗೆ ಪಾಪವನ್ನ ಮಾಡಿದವರು ಸಾಮಾನ್ಯವಾಗಿ ಅವರನ್ನ ನರಕಕ್ಕೆ ಕಳುಹಿಸಲಾಗ್ತದೆ. ಒಂದು ವೇಳೆ ಒಬ್ಬ ವ್ಯಕ್ತಿ ನರಕದಿಂದ ಪಾರಾಗಬೇಕು ಅಂತಾದ್ರೆ ತಾನು ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಬೇಕು. ಇದು ಮುಂದಕ್ಕೆ ಪರೀಕ್ಷಿತ ಮಹಾರಾಜ ಮತ್ತೆ ಶುಕದೇವ ಗೋಸ್ವಾಮಿಗಳ ನಡುವೆ ನಡೆಯುವಂತಹ ಚರ್ಚೆಯಲ್ಲಿ ಬರ್ತದೆ. ಹೇಗೆ ಒಬ್ಬ ವ್ಯಕ್ತಿ ಪಾಪಗಳಿಂದ ಮುಕ್ತಿಯನ್ನ ಪಡೆಯಬಹುದು ಅಂತೇಳಿ ಅಜಮಿಳನ ಕಥೆ ಮತ್ತೆ ಗಜೇಂದ್ರ ಮೋಕ್ಷದ ಕಥೆಯಲ್ಲೆಲ್ಲ ಈ ವಿಚಾರಗಳ ಇನ್ನೂ ಹೆಚ್ಚಿನ ವಿವರಣೆಗಳು ಬರ್ತವೆ. ಯಾಕಂದ್ರೆ ಪ್ರಾಯಶ್ಚಿತ್ತ ಅನ್ನುವಂಥದ್ದು ಸಂಪೂರ್ಣವಾಗಿ ಪಾಪವನ್ನ ಕಳೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೇಗೆ ಈಗ ಮಳೆಗಾಲದಲ್ಲಿ ಮಳೆ ಬಂದಾಗ ಹುಲ್ಲು ಬೆಳೆಯುತ್ತದೆ, ಹುಲ್ಲು ಪೊದೆಗಳೆಲ್ಲ ಬೆಳೆಯುತ್ತವೆ. ಅದು ಬೇಸಿಗೆ ಕಾಲದಲ್ಲಿ ಸಂಪೂರ್ಣವಾಗಿ ನಾಶವಾಗಿತ್ತು. ಆದ್ರೆ ಮಳೆ ಬಿದ್ದ ಕೂಡಲೇ ಆ ಬೇರು ಏನಿತ್ತು ನೆಲದಲ್ಲಿ ಅದು ಮತ್ತೆ ಹುಟ್ಟಿ ಬರ್ತದೆ. ಅದೇ ರೀತಿ ಪ್ರಾಯಶ್ಚಿತ್ತವನ್ನ ಮಾಡುವುದು ಅಂತ ಹೇಳಿದ್ರೆ ಮೇಲ್ಮಟ್ಟದಲ್ಲಿ ಪಾಪವನ್ನ ಕಡಿಮೆ ಮಾಡುವಂಥದ್ದು, ಅಂದ್ರೆ ಪಾಪದ ಒಂದು ಫಲವನ್ನಷ್ಟೇ ನಾಶ ಮಾಡುವಂಥದ್ದು. ಆದ್ರೆ ಭಗವಂತನ ಭಕ್ತಿ ಸೇವೆಯನ್ನ ಯಾರು ಮಾಡ್ತಾರೋ ಅವರು ಆ ಒಂದು ಬೇರು ಸಮೇತ ಪಾಪ ಮಾಡುವಂತಹ ಪ್ರವೃತ್ತಿ ಏನಿದೆ ಹೃದಯದಲ್ಲಿ ಅದನ್ನೇ ನಾಶ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಭಗವಂತನ ಭಕ್ತಿಯನ್ನ ಮಾಡುವುದರಿಂದ ಆಗುವಂತಹ ಪ್ರಯೋಜನ. ಇದನ್ನು ನಾವು ಭಕ್ತಿ ರಸಾಮೃತ ಸಿಂಧು ಅದನ್ನು ಅಧ್ಯಯನ ಮಾಡುವಾಗ್ಲೂ ತಿಳ್ಕೊಂಡಿದ್ದೇವೆ. ಹೀಗೆ ಶುಭ ಕರ್ಮಾಚರಣೆಯಿಂದ ವ್ಯಕ್ತಿಯು ಸುಖದ ಸೌಲಭ್ಯವನ್ನ ಪಡೆಯುವಂತಹದ್ದು ಹಾಗೂ ವೃತಾಚರಣೆಗಳನ್ನ ಮಾಡುವುದರಿಂದ ಪಾಪಕರ್ಮಗಳನ್ನ ಕಳೆದುಕೊಳ್ಳುವಂಥದ್ದು. ಆದ್ರೆ ಇಲ್ಲಿ ಧ್ರುವನು ಈಗಾಗಲೇ ಭಗವಂತನ ಪ್ರೇಮವನ್ನ ಸಂಪಾದನೆ ಮಾಡಿದ್ದಾನೆ. ಭಗವತ್ ಪ್ರೇಮಕ್ಕೆ ಆತನು ಭಗವತ್ ಪ್ರೇಮವನ್ನು ಅವನು ಪಡೆದಿದ್ದಾನೆ. ಹಾಗಾಗಿ ಧ್ರುವನಿಗೆ ಇದು ಅನ್ವಯವಾಗುವುದಿಲ್ಲ. ಅವನು ಪುಣ್ಯವಾಗ್ಲಿ ಪಾಪವಾಗ್ಲಿ ಅದರಿಂದ ಅವನು ದೂರವಾಗಿದ್ದಾನೆ. ಆದ್ರೆ ತಾನೊಂದು ಭಗವಂತನ ಸೇವಕ ಅನ್ನುವಂತಹ ವಿಚಾರದಿಂದ ಅವನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಈ ಎರಡು ರೀತಿಯಾದಂತಹ ಕರ್ಮಗಳು ಭಕ್ತರಿಗೆ ಪ್ರಭುಪಾದರು ಹೇಳಿರುವಂತಹ ಮಾತು ಏನು ಅಂತ ಹೇಳಿದ್ರೆ, ಈಗ ಇವತ್ತು ಏಕಾದಶಿಯ ವ್ರತವನ್ನ ಮಾಡುವಂತಹದ್ದು ಮತ್ತು 4 ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡುವಂತಹದ್ದು, ನಿರಂತರವಾಗಿ ಹರೇ ಕೃಷ್ಣ ಜಪವನ್ನ ಮಾಡುವಂತಹದ್ದು, ಭಕ್ತರ ಸಂಘದಲ್ಲಿ ಭಕ್ತಿ ಕಾರ್ಯದಲ್ಲಿ ತೊಡಗುವಂತಹದ್ದು, ಇದೆಲ್ಲ ನಾವು ಮಾಡುವಂತಹ ವ್ರತಾಚರಣೆಗಳು. ಮುಂದುವರಿಸ್ತಾ 14ನೆಯ ಶ್ಲೋಕ. ಹೀಗೆ ಆತ್ಮನಿಗ್ರಹಿಯಾದಂತಹ ಧ್ರುವ ಮಹಾರಾಜ ಧಾರ್ಮಿಕ ಆರ್ಥಿಕ ಅಭಿವೃದ್ಧಿಯ ಹಾಗೂ ಭೌತಿಕ ಆಶಾತೃಪ್ತಿ ಎಂದು ಹೆಸರಿಸಲ್ಪಡುವ 3 ಸಾಂಸಾರಿಕ ಕಾರ್ಯಗಳನ್ನು ಅನುಕೂಲಕರವಾಗಿ ಆಚರಿಸುತ್ತಾ ಅನೇಕ ವರ್ಷಗಳನ್ನು ಕಳೆದನು. ಧರ್ಮ, ಅರ್ಥ ಮತ್ತೆ ಕಾಮ ಇದರ ಕಾರ್ಯಗಳನ್ನು ಅವನು ಮಾಡಿದನು. ಹಾಗೂ ಕೊನೆಗೆ ರಾಜಸಿಂಹಾಸನದ ಅಧಿಪತ್ಯವನ್ನು ತನ್ನ ಮಗನಿಗೆ ನೀಡಿದನು. ಅಂದ್ರೆ ಅವನು ತನ್ನ ಒಂದು ರಾಜ್ಯಭಾರದಿಂದ ನಿವೃತ್ತಿಯನ್ನ ಹೊಂದುತ್ತಾನೆ. ಮತ್ತೆ ಯಾವ ರೀತಿಯಾಗಿ ನಿವೃತ್ತಿಯನ್ನ ಹೊಂದಿದ? ಅವನಿಗೆ ಆ ರಾಜ್ಯದ ಮೇಲೆ ಯಾವುದೇ ಆಸಕ್ತಿಯೂ ಕೂಡ ಇರಲಿಲ್ಲ. ಈ ವಿಶ್ವದ ಅಭಿವ್ಯಕ್ತಿಯು ಜೀವಿಗಳನ್ನು ಸ್ವಪ್ನ ಅಥವಾ ಭ್ರಾಮಕ ಲೋಕದಂತೆ ದಿಗ್ಭ್ರಮೆಗೊಳಿಸುತ್ತದೆ. ಏಕೆಂದರೆ ಇದು ಭಗವಂತನ ಮಾಯಾಶಕ್ತಿಯ ಅಥವಾ ಬಹಿರಂಗ ಶಕ್ತಿಯ ಸೃಷ್ಟಿ ಎಂಬುದನ್ನು ಶ್ರೀಲ ಧ್ರುವ ಮಹಾರಾಜನು ಸಾಕ್ಷಾತ್ಕರಿಸಿಕೊಂಡನು. ಈ ಭೌತಿಕ ಪ್ರಪಂಚ ಇದು ಶಾಶ್ವತವಾದದ್ದಲ್ಲ. ಇಲ್ಲಿ ನಾವು ಏನೇ ಸುಖ ದುಃಖಗಳನ್ನ ಪಡೆಯುತ್ತೇವೋ ಅದು ಆ ಕಾಲಕ್ಕೆ ಮಾತ್ರ ಇರ್ತದೆ. ಆಮೇಲೆ ಅದು ಎಲ್ಲವೂ ಕೂಡ ಬದಲಾಗ್ತಾ ಇರ್ತದೆ. ಅದರಿಂದ ಇದನ್ನ ಒಂದು ಸ್ವಪ್ನ ಅಥವಾ ಒಂದು ಭ್ರಾಮಕ ಲೋಕ ಅಂತ ಹೇಳಿ ಇಲ್ಲಿ ತಿಳಿಸಲಾಗಿದೆ. ಮುಂದುವರಿಸ್ತಾ 16ನೆಯ ಶ್ಲೋಕ. ಹೀಗೆ ಧ್ರುವ ಮಹಾರಾಜ
ಸಮಸ್ತ ಭೂಮಂಡಲದಲ್ಲಿ ವ್ಯಾಪ್ತವಾದ ಮಹಾಸಾಗರಗಳಿಂದ ಸುತ್ತುವರಿದ ರಾಜ್ಯವನ್ನ ತ್ಯಾಗ ಮಾಡಿದನು. ಶರೀರ, ಪತ್ನಿಯರು, ಮಕ್ಕಳು, ಗೆಳೆಯರು, ಸೇನೆ, ಸಂಪನ್ನವಾದ ಕೋಶ ಮತ್ತು ಅವನ ಹಿತಕರವಾದಂತಹ ಅರಮನೆಗಳು, ಅವನ ಆನಂದಕ್ಕೆ ಇದ್ದಂತಹ ಎಲ್ಲ ಸುಖ ಸಂಪತ್ತುಗಳು, ಇದೆಲ್ಲವೂ ಕೂಡ ಮಾಯಾಶಕ್ತಿಯ ಒಂದು ಸೃಷ್ಟಿಯಾಗಿದೆ ಅನ್ನೋದನ್ನು ಅವನು ತಿಳಿದುಕೊಂಡು ಕೊನೆಗೆ ಹಿಮಾಲಯ ಪರ್ವತದಲ್ಲಿ ಪ್ರಸಿದ್ಧವಾದಂತಹ ಬದರಿಕಾಶ್ರಮ ಅನ್ನುವಂತಹ ಅರಣ್ಯಕ್ಕೆ ಅವನು ಹೊರಟು ಹೋಗ್ತಾನೆ. ಹೀಗೆ ಆ ನಿವೃತ್ತ ಜೀವನವನ್ನ ಕಳೆಯಲಿಕ್ಕೆ ಧ್ರುವ ಮಹಾರಾಜನು ಈ ಬದರಿಕಾಶ್ರಮಕ್ಕೆ ಹೋಗಿದ್ದಾನೆ. ಅಲ್ಲಿಯೇ ಅವನಿಗೆ ಭಗವಂತನ ದಿವ್ಯವಾದಂತಹ ವೈಕುಂಠ ವಿಮಾನವು ಬರುವಂತಹದ್ದು. ನಾವಿಲ್ಲಿ ಚಿತ್ರದಲ್ಲಿ ಕಾಣಬಹುದು. ಧ್ರುವ ಮಹಾರಾಜ ಧ್ರುವಲೋಕಕ್ಕೆ ಹೊರಟು ಹೋಗ್ತಾನೆ. ಇಲ್ಲಿ ನಂದ ಸುನಂದ ಅನ್ನುವಂತಹ ಇಬ್ಬರು ವಿಷ್ಣುದೂತರು ಒಂದು ವೈಕುಂಠ ವಿಮಾನವನ್ನ ತೆಗೆದುಕೊಂಡು ಬಂದಿದ್ದಾರೆ. ಧ್ರುವ ಮಹಾರಾಜನನ್ನ ಆ ಒಂದು ವೈಕುಂಠ ವಿಮಾನಕ್ಕೆ ಹತ್ತಿಸಿಕೊಳ್ತಾ ಇರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದು. ಬದರಿಕಾಶ್ರಮಕ್ಕೆ ತಲುಪಿದ ನಂತರ ಧ್ರುವ ಮಹಾರಾಜನು ಏನು ಮಾಡಿದ? ಬದರಿಕಾಶ್ರಮದಲ್ಲಿ ಸ್ಫಟಿಕದಷ್ಟು ಶುಭ್ರವಾದ ಮತ್ತು ಶುಚಿಯಾದ ನೀರಿನಲ್ಲಿ ನಿಯಮಿತವಾಗಿ ಸ್ನಾನ ಮಾಡಿದ್ದರಿಂದ ಧ್ರುವ ಮಹಾರಾಜನ ಇಂದ್ರಿಯಗಳು ಸಂಪೂರ್ಣವಾಗಿ ಶುದ್ಧವಾದವು. ಅವನು ಆಸನ ಸ್ಥಿತಿಯನ್ನು ಸ್ಥಿರಗೊಳಿಸಿದನು. ಇದು ಈ ಒಂದು ಶ್ಲೋಕದಲ್ಲಿ ಅಷ್ಟಾಂಗ ಯೋಗದ ಅಷ್ಟು ವಿಚಾರಗಳನ್ನು ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಯಮ ನಿಯಮದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಿಯಮಿತವಾಗಿ ಸ್ನಾನ ಮಾಡಿದ್ದರಿಂದ ಇಂದ್ರಿಯಗಳು ಶುದ್ಧವಾದವು, ಇದು ಯಮ ನಿಯಮದ ಆಚರಣೆ. ಹಾಗೂ ಅವನು ಆಸನ ಸ್ಥಿತಿಯನ್ನ ಸ್ಥಿರಗೊಳಿಸಿದನು, ಇದು ಮೂರನೆಯದು ಆಸನ. ಯೋಗ ಸಾಧನೆಯಿಂದ ಶ್ವಾಸಕ್ರಮವನ್ನ ಪ್ರಾಣವಾಯುವನ್ನ ನಿಯಂತ್ರಿಸಿಕೊಂಡನು, ಇದು ಪ್ರಾಣಾಯಾಮ. ಹಾಗೂ ಈ ಕ್ರಮದಿಂದ ಅವನ ಇಂದ್ರಿಯಗಳು ಸಂಪೂರ್ಣವಾಗಿ ನಿಗ್ರಹಗೊಂಡವು, ಇದು ಪ್ರತ್ಯಾಹಾರ. ಆ ಬಳಿಕ ಅವನು ಭಗವಂತನ ಯಥಾರ್ಥ ಪ್ರತೀಕ ರೂಪವಾದ ಅರ್ಚಾ ವಿಗ್ರಹದಲ್ಲಿ ತನ್ನ ಮನಸ್ಸನ್ನು ಕೇಂದ್ರೀಕರಿಸಿದನು, ಧಾರಣ ಧ್ಯಾನ. ಹೀಗೆ ಭಗವಂತನನ್ನು ಧ್ಯಾನಿಸುತ್ತಾ ಪೂರ್ಣ ಸಮಾಧಿ ಸ್ಥಿತಿಯನ್ನು ಪ್ರವೇಶಿಸಿದನು, ಇದು ಸಮಾಧಿ. ಹೀಗೆ ಒಂದೇ ಶ್ಲೋಕದಲ್ಲಿ ಇಲ್ಲಿ ಎಲ್ಲ ಅಷ್ಟಾಂಗದಲ್ಲಿರುವಂತಹ ಎಲ್ಲವನ್ನು ಕೂಡ ತಿಳಿಸಿದ್ದಾರೆ. ಹೀಗೆ ಧ್ರುವ ಮಹಾರಾಜ ಭಗವಂತನಲ್ಲಿ ಭಕ್ತಿಯನ್ನ ಈಗಾಗಲೇ ಸಾಧಿಸಿದ್ದಾನೆ. ಅವನು ಈಗ ತನ್ನ ಶರೀರವನ್ನ ತ್ಯಾಗ ಮಾಡ್ತಾ ಇದ್ದಾನೆ. ಅಂದ್ರೆ ಈ ಭೌತಿಕವಾದಂತಹ ಸ್ಥೂಲ ಶರೀರ ಹಾಗೂ ಸೂಕ್ಷ್ಮ ಶರೀರ ಎರಡನ್ನೂ ಕೂಡ ಧ್ರುವ ಮಹಾರಾಜನು ಕಳೆದುಕೊಂಡ ಅಂತ ಇಲ್ಲಿ ಭಾಗವತದಲ್ಲಿ ನಮಗೆ ಹೇಳ್ತಾರೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಶರೀರವನ್ನ ತ್ಯಾಗ ಮಾಡುವುದಾದ್ರೆ ಸ್ಥೂಲ ಶರೀರವನ್ನ ಮಾತ್ರ ತ್ಯಾಗ ಮಾಡ್ತಾನೆ, ಸೂಕ್ಷ್ಮ ಶರೀರವನ್ನ ತ್ಯಾಗ ಮಾಡುವುದಿಲ್ಲ. ಯಾಕಂದ್ರೆ ಮುಂದಿನ ಶರೀರಕ್ಕೆ ಅವನು ಹೋಗುವಾಗ, ಇನ್ನೊಂದು ಶರೀರವನ್ನ ಅವನು ಸ್ವೀಕಾರ ಮಾಡುವಾಗ ಅದೇ ಸೂಕ್ಷ್ಮ ಶರೀರವನ್ನ ತೆಗೆದುಕೊಂಡು ಹೋಗ್ತಾನೆ. ಆ ಸೂಕ್ಷ್ಮ ಶರೀರದಲ್ಲಿ ನಾವು ಮಾಡಿದಂತಹ ಎಲ್ಲ ಕರ್ಮಗಳ ಒಂದು ಏನು ಫಲ ಇದೆ ಅದು ಇರ್ತದೆ. ಆ ಸೂಕ್ಷ್ಮ ಶರೀರದಲ್ಲೇ ನಮ್ಮ ಈ ಭೌತಿಕವಾದಂತಹ ಮನಸ್ಸು ಇಂದ್ರಿಯಗಳೆಲ್ಲ ಇರ್ತವೆ. ನಮ್ಮ ಈ ಒಂದು ಜನ್ಮದಲ್ಲಿ ಏನು ಕೆಲಸವನ್ನ ಮಾಡಿದ್ದೇವೆ, ಯಾವ ರೀತಿಯಾದಂತಹ ಪ್ರವೃತ್ತಿಯನ್ನ ಬೆಳೆಸಿಕೊಂಡಿದ್ದೇವೆ, ಅದಕ್ಕೆ ಅನುಗುಣವಾಗಿ ಮುಂದಿನ ಜನ್ಮದಲ್ಲಿ ನಾವು ಕಾರ್ಯವನ್ನ ಮುಂದುವರಿಸಲಿಕ್ಕೆ ಈ ಸೂಕ್ಷ್ಮ ಶರೀರದಿಂದ ನಮಗೆ ಪ್ರೇರಣೆಯು ದೊರಕ್ತದೆ. ಆದ್ರೆ ಧ್ರುವ ಮಹಾರಾಜನು ಭಗವಂತನ ಸಾಕ್ಷಾತ್ಕಾರವನ್ನ ಗಳಿಸಿಕೊಂಡಿದ್ದಾನೆ. ಆತನಿಗೆ ಭಗವಂತನ ಆ ಒಂದು ದಿವ್ಯಾನಂದದ ಅನುಭವ ಆಗ್ತಾ ಇದೆ. ನಾವು ಹಿಂದೆ ಅಷ್ಟ ಸಾತ್ವಿಕ ವಿಕಾರ ಅನ್ನೋದನ್ನ ನೋಡಿದ್ದೇವೆ, ಯಾವ ರೀತಿಯಾಗಿರುತ್ತದೆ ಅನ್ನೋದನ್ನ. ಈ ಅಷ್ಟವಿಧ ದಿವ್ಯ ಭಾವಾವೇಶಗಳು, ಇದನ್ನ ಮತ್ತೆ ಅವನು ಅನುಭವಿಸ್ತಾನೆ. ಕಣ್ಣುಗಳಿಂದ ಅವಿಚ್ಛಿನ್ನವಾದ ಬಾಷ್ಪಗಳು ಪ್ರವಹಿಸಿದವು. ಅವನ ಹೃದಯವು ಕರಗಿತು, ಸಮಗ್ರ ಶರೀರದಲ್ಲಿ ಕಂಪನವೂ ರೋಮಾಂಚನವೂ ಉಂಟಾಯಿತು. ಹೀಗೆ ಭಕ್ತಿ ಸೇವೆಯ ಸಮಾಧಿಯಲ್ಲಿ ಮಾರ್ಪಾಡು ಹೊಂದಿ ಧ್ರುವ ಮಹಾರಾಜನು ತನ್ನ ದೈಹಿಕ ಅಸ್ತಿತ್ವವನ್ನು ಸಂಪೂರ್ಣವಾಗಿ ಮರೆತನು ಮತ್ತು ಈ ರೀತಿಯಾಗಿ ಆತನು ಅನುಕ್ಷಣದಲ್ಲೇ ಭೌತಿಕ ಬಂಧನದಿಂದ ಮುಕ್ತನಾದನು. ಇಲ್ಲಿ ಈ ಶ್ಲೋಕದಲ್ಲಿ ಕೊನೆಯದಾಗಿ ಮುಕ್ತಲಿಂಗ ಅಂತ ಹೇಳಿದ್ದಾರೆ. ಮುಕ್ತಲಿಂಗ ಅಂತ ಹೇಳಿದ್ರೆ ಈ ಲಿಂಗ ಶರೀರ, ಸೂಕ್ಷ್ಮ ಶರೀರ ಅಂತ ಹೇಳ್ತಾರೆ. ನಮಗೆ ಹೇಗೆ ಈ ಭೌತಿಕ ಶರೀರದಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆಲ್ಲ ಈ ಸ್ಥೂಲವಾಗಿ ನಮಗೆ ಕಾಣ್ತದೋ, ಅವುಗಳಿಗೆ ಒಳಗಡೆ ಸೂಕ್ಷ್ಮ ರೂಪ ಇದೆ. ಆ ಸೂಕ್ಷ್ಮ ಇಂದ್ರಿಯಗಳು, ಈಗ ಸೂಕ್ಷ್ಮ ಏನು ದೃಗ್ ಇಂದ್ರಿಯ, ಕಣ್ಣು ನೋಡುವಂತಹ ಇಂದ್ರಿಯ ಏನಿದೆ, ಅದು ಈ ಸ್ಥೂಲ ಇಂದ್ರಿಯದ ಜೊತೆಗೆ ಕೆಲಸ ಮಾಡೋದ್ರಿಂದ ನಮಗೆ ವಸ್ತುಗಳು ಕಾಣುತ್ತವೆ. ಹಾಗೆ ಎಲ್ಲ ಇಂದ್ರಿಯಗಳು ಆ ರೀತಿಯಾಗಿ ಕಾಣಿಸ್ತವೆ. ಅವುಗಳಿಗೆ ಒಂದು ಸೂಕ್ಷ್ಮ ರೂಪವೂ ಕೂಡ ಇದೆ.
ಧ್ರುವ ಮಹಾರಾಜನು ಆ ಸೂಕ್ಷ್ಮ ಇಂದ್ರಿಯವನ್ನು ಕೂಡ ಅಥವಾ ಸೂಕ್ಷ್ಮ ಶರೀರವನ್ನು ಕೂಡ ಕಳೆದುಕೊಂಡು ತನ್ನ ದಿವ್ಯ ದೇಹದಲ್ಲಿ ಭಗವಂತನ ಧಾಮಕ್ಕೆ ಹೋಗ್ತಾ ಇದ್ದಾನೆ. ಒಬ್ಬ ಆತನು ಸೂಕ್ಷ್ಮ ಶರೀರದಿಂದಲೂ ಮುಕ್ತನಾದಾಗ ಅಲ್ಲಿ ಬೇರೆ ಒಂದು ಹಂತವಿರುತ್ತದೆ. ಆ ಸಮಯದಲ್ಲಿ ಜೀವಿಯು ದಿವ್ಯ ಅಥವಾ ಆಧ್ಯಾತ್ಮಿಕ ಲೋಕಕ್ಕೆ ಹೋಗಲು ಪೂರ್ಣ ಸಿದ್ಧನಾಗಿರುತ್ತಾನೆ. 19ನೆಯ ಶ್ಲೋಕ. ಹೀಗೆ ಅವನಲ್ಲಿ ಮುಕ್ತಿಯ ಲಕ್ಷಣಗಳು ವ್ಯಕ್ತವಾಗುತ್ತಿದ್ದಂತೆ ಆತನು ಆಕಾಶದಿಂದ ಕೆಳಗೆ ಬರುತ್ತಿರುವ ಅತ್ಯಂತ ಸುಂದರವಾದ ಒಂದು ವಿಮಾನವನ್ನು ಕಂಡನು. ಈ ವೈಕುಂಠ ವಿಮಾನವನ್ನ ಅವನು ನೋಡ್ತಾನೆ. ಅದು ದಶದಿಕ್ಕುಗಳನ್ನು ಬೆಳಗುತ್ತಾ ಕೆಳಗೆ ಇಳಿಯುತ್ತಿರುವ ಪ್ರಕಾಶಮಾನವಾದ ಪೂರ್ಣಚಂದ್ರನೋ ಎಂಬಂತಿತ್ತು. ವೈಕುಂಠ ವಿಮಾನ ಅಂತ ಹೇಳಿದ್ರೆ ಅದು ಭಗವಂತನದ್ದೇ ವಿಮಾನ. ಹಾಗಾಗಿ ಭಗವಂತನಿಗೂ ಭಗವಂತನ ಪರಿಕರಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಭಗವಂತನ ಸೇವಕರು, ಭಗವಂತನ ಪರಿಕರಗಳು ಇದೆಲ್ಲವನ್ನು ಕೂಡ ನಾವು ಭಗವಂತನ ಹಾಗೆಯೇ ಕಾಣಬೇಕು. ಆ ಭಗವಂತನನ್ನೇ ನೋಡಿದಷ್ಟು ಸಂತೋಷ ಧ್ರುವ ಮಹಾರಾಜನಿಗೆ ಉಂಟಾಗುತ್ತದೆ. ಅದರಿಂದ ಹೇಗೆ ಭಗವಂತನಿಗೆ ಗೌರವವನ್ನು ಸಲ್ಲಿಸ್ತಾನೋ ಅದೇ ರೀತಿಯಾಗಿ ಧ್ರುವ ಮಹಾರಾಜನು ಆ ವೈಕುಂಠ ವಿಮಾನಕ್ಕೆ ಗೌರವವನ್ನ ಸಲ್ಲಿಸ್ತಾ ಇದ್ದಾನೆ. ವೈಕುಂಠ ವಿಮಾನದಲ್ಲಿ ನಂದ ಮತ್ತೆ ಸುನಂದ ಅನ್ನುವಂತಹ ಇಬ್ಬರು ಭಗವಂತನ ಸೇವಕರು, ವಿಷ್ಣುದೂತರು ಇರ್ತಾರೆ. ಇಬ್ಬರು ಸಹಚರರನ್ನ ಅವರು ಕಾಣ್ತಾರೆ. ಧ್ರುವ ಮಹಾರಾಜನು ಕಾಣ್ತಾನೆ. ಶ್ಯಾಮಲವಾದ ದೈಹಿಕ ಕಾಂತಿಯನ್ನ ಹೊಂದಿದ್ದರು. ಭಗವಂತನ ರೀತಿಯಲ್ಲಿಯೇ ಅವರ ಶರೀರವು ಕೂಡ ಆ ಒಂದು ನೀಲಮೇಘ ಶ್ಯಾಮನಾಗಿ ಅವರು ಇದ್ರು. ಅವರ ಕಣ್ಣುಗಳು ಕೆಂದಾವರೆಗಳಂತೆ ಇದ್ದವು. ಕೈಗಳಲ್ಲಿ ಗದೆಗಳನ್ನು ಧರಿಸಿದ್ದರು. ಈ ಒಂದು ಶ್ಲೋಕ ಏನಿದೆ ಅದಕ್ಕೆ ಸರಿಯಾಗಿ ಈ ಒಂದು ಚಿತ್ರವನ್ನ ಬಿಡಿಸಲಾಗಿದೆ. ಅವರು ಕಿರೀಟ ಧರಿಸಿದ್ದರಲ್ಲದೆ ಅತ್ಯಾಕರ್ಷಕವಾದ ವಸ್ತ್ರಗಳಿಂದಲೂ ಹಾರ, ಕಂಕಣ ಹಾಗೂ ಕರ್ಣಕುಂಡಲಗಳಿಂದಲೂ ವಿಭೂಷಿತರಾಗಿದ್ದರು. ಇದೆಲ್ಲ ವಿಷ್ಣು ಲೋಕ ನಿವಾಸಿಗಳ ಒಂದು ವರ್ಣನೆಯಾಗಿದೆ. ಈ ಅಸಾಮಾನ್ಯ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನ ಸಾಕ್ಷಾತ್ ಸೇವಕರೆಂದು ಧ್ರುವ ಮಹಾರಾಜನು ಕಂಡುಕೊಳ್ಳುತ್ತಲೇ ಎದ್ದು ನಿಂತನು. ಆಶ್ಚರ್ಯಚಕಿತನಾದ ಅವನು ಅವಸರದಲ್ಲಿ ಅವರನ್ನು ಹೇಗೆ ಯೋಗ್ಯ ರೀತಿಯಲ್ಲಿ ಸ್ವಾಗತಿಸಬೇಕೆಂಬುದನ್ನು ಮರೆತನು. ಆದ್ದರಿಂದ ಕೈಗಳನ್ನು ಜೋಡಿಸಿ ಕೇವಲ ಪ್ರಣಾಮಗಳನ್ನು ಮಾತ್ರ ಸಲ್ಲಿಸಿದನು ಮತ್ತು ಭಗವಂತನ ಪಾವನ ನಾಮವನ್ನು ಕೀರ್ತಿಸಿದನು. ಒಂದು ಕ್ಷಣಕ್ಕೆ ಭಗವಂತನ ಸೇವಕರನ್ನ ಕಂಡಂತಹ ಧ್ರುವನಿಗೆ ಏನು ಮಾಡಬೇಕು, ಏನು ಹೇಳಬೇಕು ಇದ್ಯಾವುದು ಕೂಡ ತಿಳಿಯಲಿಲ್ಲ. ಆತನು ಕೈ ಮುಗಿದು ಅವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ. ಈ ರೀತಿ ಭಗವಂತನ ದಿವ್ಯ ವಿಮಾನವನ್ನ ದರ್ಶಿಸಿದ್ದಾನೆ. ನಂದ ಸುನಂದ ಅನ್ನುವಂತಹ ಇಬ್ಬರು ಸೇವಕರು ಬಹಳ ಸಂತೋಷದಿಂದ ಧ್ರುವನನ್ನ ಸ್ವಾಗತಿಸ್ತಾರೆ. ಆ ಒಂದು ವೈಕುಂಠ ವಿಮಾನಕ್ಕೆ ಸ್ವಾಗತಿಸ್ತಾ ನಂದ ಸುನಂದರು ಆಡಿದಂತಹ ಮಾತುಗಳನ್ನ ನಾವು ಇಲ್ಲಿ ಕಾಣಬಹುದು. 23ನೆಯ ಶ್ಲೋಕದಲ್ಲಿ ನಂದ ಸುನಂದ ಊಚತುಹು. ಶ್ಲೋಕ 23. ಭೋ ಭೋ ರಾಜನ್ ಸುಭದ್ರಂ ತೇ ವಾಚಂ ನೋ ವಹಿತಾ ಶೃಣು ಯಾ ಪಂಚವರ್ಷಸ್ತಪಸಾ ಭವಾನ್ ದೇವಮತಿ ತ್ರಿಪತ್. ವರದ ಮಾತಾಜಿ 23. ಹರೇ ಕೃಷ್ಣ. ಭಗವಾನ್ ವಿಷ್ಣುವಿನ ಅಂತರಂಗ ಸೇವಕರಾದ ನಂದ ಮತ್ತು ಸುನಂದರೆಂಬ ಆ ಇಬ್ಬರು ನಂಬಿದರು. ಪ್ರಿಯ ರಾಜನೇ, ನಿನಗೆ ಭವ್ಯ ಭವಿಷ್ಯವಿರಲಿ. ನಾವು ಏನನ್ನು ಹೇಳುತ್ತಿದ್ದೇವೆ ಎಂಬುದನ್ನು ದಯವಿಟ್ಟು ಗಮನಪೂರ್ವಕವಾಗಿ ಕೇಳು. ನೀನು ಕೇವಲ 5 ವರ್ಷದವನಾಗಿದ್ದಾಗ ಕಠೋರವಾದ ತಪಸ್ಸುಗಳನ್ನು ಆಚರಿಸಿದೆ. ಅದರಿಂದಾಗಿ ದೇವೋತ್ತಮ ಪರಮಪುರುಷನನ್ನು ಬಹುವಾಗಿ ಸಂತೋಷಪಡಿಸಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧ್ರುವ ಮಹಾರಾಜ ಈಗಾಗಲೇ ಭಗವಂತನನ್ನ ಸಂತೃಪ್ತಿಗೊಳಿಸಿದ್ದಾನೆ. 5 ವರ್ಷ ಪ್ರಾಯ ಇರುವಾಗಲೇ ಧ್ರುವ ಲೋಕವನ್ನು ಅವನು ಪಡೆದುಕೊಂಡಿದ್ದಾನೆ. ಆ ಭಗವಂತನ ಪ್ರತಿನಿಧಿಗಳಾದಂತಹ ವಿಷ್ಣುದೂತರು ಇಲ್ಲಿ ಬಂದಿದ್ದಾರೆ. ಆ ಭಗವಂತನ
ವೈಕುಂಠದ ವರ್ಣನೆಯನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ 25ನೇ ಶ್ಲೋಕದಲ್ಲಿ ವೈಕುಂಠ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ವೈಕುಂಠ ಅನ್ನುವಂಥದ್ದು ಯಾವ ರೀತಿಯಾಗಿ ಇರುತ್ತದೆ, ಇದು ಬಹಳ ಒಂದೇ ಶ್ಲೋಕದಲ್ಲಿ ಹೇಳಿರುವಂತಹದ್ದು. ನಾವು ಹಿಂದೆ ಕುಮಾರರು ವೈಕುಂಠಕ್ಕೆ ಪ್ರವೇಶ ಮಾಡುವಾಗ ಅಲ್ಲಿ ಬಹಳ ದೀರ್ಘವಾದಂತಹ ವರ್ಣನೆಯನ್ನ ತಿಳಿದುಕೊಂಡಿದ್ದೇವೆ. ಮೊದಲನೆಯದಾಗಿ ಸುದುರ್ಜಯಂ ಅಂತ ಹೇಳ್ತಾರೆ. ಎಲ್ಲರಿಗೂ ಪಡೆಯಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಲೋಕ, ಅದು ವಿಷ್ಣು ಪದಂ ಜಿತಂ ತ್ವಯ, ನೀನು ಅದನ್ನ ಪಡೆದಿದ್ದೀಯಾ, ಜಯಿಸಿದ್ದೀಯಾ. ಜಿತಂ ಯತ್ಸೂರಯೋ ಪ್ರಾಪ್ಯ ವಿಚಕ್ಷತೆ ಪರಂ, ಮಹರ್ಷಿಗಳು ಮತ್ತು ದೇವತೆಗಳು ಕೂಡ ಈ ಸ್ಥಾನವನ್ನ ಹೊಂದಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆತಿಷ್ಠ ತಚ್ಚಂದ್ರ ದಿವಾಕರಾದಯೋ, ಕೇವಲ ಪರಮಧಾಮ ವಿಷ್ಣು ಲೋಕವನ್ನು ನೋಡಲು ಸೂರ್ಯ ಚಂದ್ರ ಹಾಗೂ ಎಲ್ಲ ಗ್ರಹಗಳು ನಕ್ಷತ್ರಗಳು ಇದನ್ನು ಸುತ್ತು ಹಾಕುತ್ತಿವೆ. ಈ ಭಗವಂತನ ಲೋಕವನ್ನ ಸಮಸ್ತ ಗ್ರಹ ವ್ಯೂಹಗಳು ಸುತ್ತು ಹಾಕ್ತಾ ಇದೆ. ದಯವಿಟ್ಟು ಬಾ, ಅಲ್ಲಿಗೆ ಹೋಗಲು ನಿನಗೆ ಸ್ವಾಗತವಿದೆ ಅಂತ ಹೇಳಿ ವಿಷ್ಣು ದೂತರು ಕರೀತಾ ಇದ್ದಾರೆ. ಹಾಗೂ ಈ ಮೊದಲು ನಿನಗಿಂತ, ಇದು ಭಗವಂತನು ಮೊದಲು ಹೇಳಿದ್ದ ಧ್ರುವ ಮಹಾರಾಜನಿಗೆ ಇದನ್ನ ಕೊಡುವಂಥದ್ದು, ಈ ಸ್ಥಾನವನ್ನ ಬೇರೆ ಯಾರಿಗೂ ಇದನ್ನು ಕೊಟ್ಟಿಲ್ಲ. ನಿನಗಿಂತ ಮೊದಲು ಯಾರೇ ಆಗಲಿ ಇಂತಹ ದಿವ್ಯಲೋಕವನ್ನ ಹೊಂದಿಲ್ಲ. ಸ್ವಯಂ ಭಗವಾನ್ ವಿಷ್ಣುವಿನ ಸ್ವಯಂ ವಾಸವಾಗಿರುವ ವಿಷ್ಣು ಲೋಕವೆಂದು ಪ್ರಸಿದ್ಧವಾದ ಲೋಕವು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಈ ವಿಶ್ವದಲ್ಲಿರುವ ಇತರ ಎಲ್ಲ ಲೋಕಗಳ ನಿವಾಸಿಗಳಿಂದ ಇದು ಪೂಜಾರ್ಹವಾಗಿದೆ. ದಯವಿಟ್ಟು ನಮ್ಮೊಡನೆ ಬಾ, ಅಲ್ಲಿ ಶಾಶ್ವತವಾಗಿ ನೆಲೆಸು. ಈ ರೀತಿ ವಿಷ್ಣು ದೂತರು ಧ್ರುವನನ್ನ ಸ್ವಾಗತಿಸ್ತಾ ಇದ್ದಾರೆ. 28ನೆಯ ಶ್ಲೋಕ. ಮೈತ್ರೇಯ ಉವಾಚ ನಿಶಮ್ಯ ವೈಕುಂಠ ನಿಯೋಜ್ಯ ಮುಖ್ಯಯೋ ಮಧುಚ್ಯುತಂ ವಾಚಮರುಕ್ರಮ ಪ್ರಿಯ ಕೃತಾಭಿಷೇಕ ಕೃತ ನಿತ್ಯ ಮಂಗಲೋ ಮುನೀನ್ ಪ್ರಣಾಮ್ಯ ಶಿಶಮಭ್ಯವಾದಯತ್. ಚಂದ್ರಿಕಾ ಮಾತಾಜಿ 28. ಹರೇ ಕೃಷ್ಣ ಪ್ರಭುಜಿ. ಮಹಾಮುನಿ ಮೈತ್ರೇಯರು ಮುಂದುವರಿಸಿದರು. ಧ್ರುವ ಮಹಾರಾಜನು ದೇವೋತ್ತಮ ಪರಮ ಪುರುಷನಿಗೆ ಪರಮ ಪ್ರಿಯನಾಗಿದ್ದನು. ವೈಕುಂಠ ಲೋಕದಲ್ಲಿ ಭಗವಂತನ ಸಹಚರರಾಗಿರುವವರ ಮಧುರವಾದ ಮಾತುಗಳನ್ನು ಕೇಳಿದೊಡನೆಯೇ ಅವನು ಪವಿತ್ರ ಸ್ನಾನ ಮಾಡಿದನು. ತಕ್ಕುದಾದ ಆಭರಣಗಳ ಸಹಿತವಾಗಿ ಬಟ್ಟೆಗಳನ್ನುಟ್ಟನು ಹಾಗೂ ತನ್ನ ನಿತ್ಯದ ಆಧ್ಯಾತ್ಮಿಕ ಕರ್ತವ್ಯಗಳನ್ನು ನಿರ್ವಹಿಸಿದನು. ಬಳಿಕ ಅಲ್ಲಿದ್ದ ಮಹಾಮುನಿಗಳಿಗೆ ಗೌರವಪೂರ್ಣವಾದ ಪ್ರಣಾಮಗಳನ್ನು ಸಲ್ಲಿಸಿದನು ಹಾಗೂ ಅವರಿಂದ ಆಶೀರ್ವಾದಗಳನ್ನು ಸ್ವೀಕರಿಸಿದನು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ರೀತಿ ಹೇಗೆ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಸಿದ್ಧರಾಗಬೇಕೋ ಅದೆಲ್ಲವನ್ನು ಕೂಡ ಮಾಡಿ ಆತನು ವಿಮಾನವನ್ನ ಏರ್ಲಿಕ್ಕೆ ತಾನು ಸಿದ್ಧತೆಗಳನ್ನ ಮಾಡಿದ್ದಾನೆ. ಆತನು ವಿಮಾನವನ್ನ ಪೂಜಿಸಿ ಅದಕ್ಕೆ ಪ್ರದಕ್ಷಿಣೆಯನ್ನ ಮಾಡಿದ್ದಾನೆ ಹಾಗೂ ವಿಷ್ಣುವಿನ ಸಹಚರರಿಗೆ ಕೂಡ ಪ್ರಣಾಮಗಳನ್ನ ಸಲ್ಲಿಸಿದ್ದಾನೆ. ಧ್ರುವ ಮಹಾರಾಜನು ಚಿನ್ನದಂತೆ ಹೊಳೆಯುತ್ತಾ ಇದ್ದ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಧ್ರುವನು ಇನ್ನೇನು ಆ ವೈಕುಂಠ ವಿಮಾನವನ್ನ ಏರಬೇಕು ಅಂತ ಹೇಳುವಾಗ ಅಲ್ಲಿ ಮೃತ್ಯುವು ಪ್ರತ್ಯಕ್ಷವಾಗ್ತದೆ. ಮೃತ್ಯು ಮೂರ್ತ ರೂಪವಾಗಿ ಅವನನ್ನ ಸಮೀಪಿಸುತ್ತಿರುವುದನ್ನು ಕಂಡನು. ಆದರೆ ಅವನು ಮೃತ್ಯುವಿಗೆ ಹೆದರದೆ ತನ್ನ ಕಾಲನ್ನು ಮೃತ್ಯುವಿನ ತಲೆಯ ಮೇಲೆ ಇಡುವ ಅವಕಾಶದ ಅನುಕೂಲವನ್ನು ಪಡೆದನು ಹಾಗೂ ಒಂದು ಮನೆಯಷ್ಟೇ ವಿಶಾಲವಾಗಿದ್ದ ವಿಮಾನವನ್ನು ಏರಿದನು. ಭಕ್ತರಿಗೂ ಅಭಕ್ತರಿಗೂ ಸಾವು ಅನ್ನುವಂಥದ್ದು ಬರ್ತದೆ. ಆದರೆ ಅದರೆರಡರಲ್ಲೂ ಬಹಳಷ್ಟು ವ್ಯತ್ಯಾಸ ಇದೆ. ಇದನ್ನ ಉದಾಹರಣೆಗೆ ಹೇಳುವುದಾದ್ರೆ, ಒಂದು ಬೆಕ್ಕಿನ ಮರಿಯನ್ನ ಹಿಡಿಯುವುದಕ್ಕೂ ಒಂದು ಇಲಿಯನ್ನ ಹಿಡಿಯುವುದಕ್ಕೂ ವ್ಯತ್ಯಾಸ ಇದೆ. ಬೆಕ್ಕು ತನ್ನ ಮರಿಯನ್ನ ಹಿಡಿದಾಗ ಮರಿಗೆ ಬಹಳಷ್ಟು ಸಂತೋಷವಾಗ್ತದೆ, ಯಾಕಂದ್ರೆ ತಾಯಿ ಮಗುವನ್ನ ಹಿಡಿದಷ್ಟು ಖುಷಿ ಆಗ್ತದೆ. ಅದೇ ಬೆಕ್ಕು ಅದೇ ಬಾಯಿಯಲ್ಲಿ ಒಂದು ಇಲಿಯನ್ನ ಹಿಡಿದಾಗ ಆ ಇಲಿಗೆ ಮೃತ್ಯು ಭಯ ಉಂಟಾಗ್ತದೆ, ಮರಣ ಭಯ ಉಂಟಾಗ್ತದೆ. ಹಾಗೆ ಒಬ್ಬ ಭಕ್ತನಿಗೆ ಮರಣ ಬರುವುದು ಅಂತ ಹೇಳಿದ್ರೆ ಅವನಿಗೆ ಸಂತೋಷದ ವಿಚಾರ, ಯಾಕಂದ್ರೆ ಈ ಶರೀರವನ್ನ ತ್ಯಾಗ ಮಾಡಿದ ಮೇಲೆ ಅವನು ಭಗವಂತನ ಧಾಮಕ್ಕೆ ಹೋಗ್ತಾನೆ. ಅದೇ ಅಭಕ್ತನಾದವನಿಗೆ ಮೃತ್ಯು ಅನ್ನುವಂಥದ್ದು ಬಹಳ ಭಯಂಕರ, ಯಾಕಂದ್ರೆ ಮೃತ್ಯುವಿನ ನಂತರ ತಾನು ಎಲ್ಲಿಗೆ ಹೋಗ್ಬೇಕು, ಏನು ತನ್ನ ಪರಿಸ್ಥಿತಿ, ಇದು ಯಾವುದರ ಬಗ್ಗೆ ಅವನಿಗೆ ತಿಳಿದಿರುವುದಿಲ್ಲ. ಹಾಗೆ ಆ ಒಂದು ಮೃತ್ಯುವೇ ಆಗಿದ್ರು ಕೂಡ ಇಬ್ಬರಿಗೂ ಬೇರೆ ಬೇರೆ ರೀತಿಯಾದಂತಹ
ಒಂದು ಅನುಭವವನ್ನ ಕೊಡ್ತದೆ. ಯಾರು ಭಗವಂತನ ಭಕ್ತಿಯನ್ನ ಮಾಡ್ತಾರೋ ಅವರು ಮೃತ್ಯುವನ್ನ ಗೆಲ್ಲಬಹುದು ಅಂತ ಹೇಳ್ತಾರೆ. ಅಂದ್ರೆ ಆ ಮೃತ್ಯು ಅವರಿಗೆ ಸಂತೋಷ ಸಂಕಟವನ್ನ ಕೊಡುವುದಿಲ್ಲ, ಅವರಿಗೆ ಸಂತೋಷವನ್ನೇ ನೀಡುತ್ತದೆ. ಈ ರೀತಿ ಧ್ರುವನು ಆ ವೈಕುಂಠ ವಿಮಾನವನ್ನ ಏರಿದಾಗ ಎಲ್ಲರಿಗೂ ಕೂಡ ಸಂತೋಷವಾಯಿತು. ಆಕಾಶದಿಂದ ನಗಾರಿ ಭೇರಿಗಳು ಪ್ರತಿಧ್ವನಿಸಿದವು, ಗಂಧರ್ವ ಮುಖ್ಯರು ಹಾಡತೊಡಗಿದರು, ಇತರ ದೇವತೆಗಳು ಸುರಿಮಳೆಯಂತೆ ಧ್ರುವ ಮಹಾರಾಜನ ಮೇಲೆ ಹೂಮಳೆಯನ್ನ ಗರೆದರು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ತಕ್ಷಣ ಧ್ರುವನಿಗೆ ತನ್ನ ತಾಯಿಯ ನೆನಪಾಗ್ತದೆ, ಸುನೀತಿಯ ನೆನಪಾಗ್ತದೆ. ನಾನು ಭಗವಂತನ ಧಾಮವನ್ನ ಪಡಿಬೇಕು ಅಂತ ಹೇಳಿದ್ರೆ ಮುಖ್ಯವಾದಂತಹ ಕಾರಣ ಯಾರು? ತನ್ನ ತಾಯಿಯಾದಂತಹ ಸುನೀತಿ. ಆಕೆ ಎಲ್ಲಿದ್ದಾಳೆ? ಅವಳನ್ನ ಬಿಟ್ಟು ನಾನು ಹೇಗೆ ಹೋಗ್ಲಿ ಅನ್ನುವಂತಹ ಯೋಚನೆ ಧ್ರುವ ಮಹಾರಾಜನಿಗೆ ಉಂಟಾಗ್ತದೆ. ಆಗ ಅಲ್ಲಿ ಆತನು ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾಗಲೇ ಆ ಸುನೀತಿಯೂ ಕೂಡ ಧ್ರುವನ ಜೊತೆಗೆ ಭಗವಂತನ ಧಾಮಕ್ಕೆ ಬರ್ತಾ ಇದ್ದಾಳೆ ವೈಕುಂಠ ವಿಮಾನದಲ್ಲಿ ಅನ್ನುವಂತಹ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಸುನೀತಿಯನ್ನ ಪಥಪ್ರದರ್ಶಕ ಗುರು ಅಂತ ಹೇಳ್ತಾರೆ. ಪಥಪ್ರದರ್ಶಕ ಗುರು ಅಂತ ಹೇಳಿದ್ರೆ ದಾರಿ ತೋರಿಸುವ ಗುರು ಅಂತ ಹೇಳಿ. ನಮಗೆ ಭಕ್ತಿಯಲ್ಲಿ ನಾವು ಬರಬೇಕು ಅಂತ ಹೇಳಿದ್ರೆ ನಮಗೆ ಬಹಳಷ್ಟು ಜನ ಸಹಾಯ ಮಾಡಿರ್ತಾರೆ. ಆದ್ರೆ ನಮಗೆ ಯಾರು ಸಹಾಯ ಮಾಡಿರ್ತಾರೋ ಅವರೆಲ್ಲರೂ ನಮಗೆ ಬೇಕಾದಂತಹ ಎಲ್ಲ ಮಾರ್ಗದರ್ಶನವನ್ನ ಮಾಡುವಂತಹ ಶಕ್ತಿಯನ್ನ ಹೊಂದಿಲ್ಲದೇ ಇರಬಹುದು. ಸುನೀತಿಗೆ ಆ ಸಮಯದಲ್ಲಿ ಧ್ರುವನಿಗೆ ಬೇಕಾದಂತಹ ಮಾರ್ಗದರ್ಶನವನ್ನ ಮಾಡುವಂತಹ ಶಕ್ತಿ ಆಕೆಗೆ ಇಲ್ಲದೇ ಇರಬಹುದು. ಹೇಗೆ ಭಗವಂತನ ಭಕ್ತಿಯನ್ನ ಮಾಡಬೇಕು? ಅದಕ್ಕೋಸ್ಕರ ಮತ್ತೆ ನಾರದರು ಬಂದು ದ್ವಾದಶ ಅಕ್ಷರವನ್ನ ಓಂ ನಮೋ ಭಗವತೆ ವಾಸುದೇವ ಎನ್ನುವ ಮಂತ್ರವನ್ನ ಕೊಟ್ಟು ಧ್ರುವನಿಗೆ ಭಕ್ತಿಯ ಬಗ್ಗೆ ತಿಳಿಸಿಕೊಟ್ರು. ಆದ್ರೆ ಮೊದಲು ಸುನೀತಿಯು ಧ್ರುವನಿಗೆ ಭಕ್ತಿಯನ್ನ ಮಾಡಲಿಕ್ಕೆ ಆ ಒಂದು ಪಥವನ್ನ ಪ್ರದರ್ಶಿಸಿದ್ರು, ಪಥವನ್ನ ದಾರಿಯನ್ನ ತೋರಿಸಿಕೊಟ್ಟದ್ದು. ಹಾಗಾಗಿ ಸುನೀತಿಯು ಕೂಡ ಧ್ರುವನಿಗೆ ಗುರುವಿನ ಸ್ಥಾನದಲ್ಲಿ ಇರುವಂತಹದ್ದು. ಆ ಒಂದು ಪಥಪ್ರದರ್ಶಕ ಗುರುವು ಕೂಡ ಭಗವಂತನ ಧಾಮಕ್ಕೆ ಹೋಗುವಂತಹದ್ದು, ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವಂತಹ ಅರ್ಹತೆಯನ್ನ ಪಡೆಯುತ್ತಾರೆ. ಹೇಗೆ ಅವರ ಶಿಷ್ಯರಾದವರು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದ್ರೆ ಆ ಗುರುವಿಗೂ ಕೂಡ ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಅವಕಾಶವು ದೊರಕ್ತದೆ. ಇಲ್ಲಿ ನಾರದ ಮುನಿಗಳು ಧ್ರುವ ಮಹಾರಾಜನ ದೀಕ್ಷಾ ಗುರು ಅಥವಾ ಶಿಕ್ಷಾ ಗುರು, ಹೇಗೆ ಭಕ್ತಿಯನ್ನ ಮಾಡಬೇಕು ಅಂತ ಹೇಳಿ ಹೇಳಿಕೊಟ್ಟವರು. ನಾರದ ಮುನಿಗಳನ್ನ ವೈಕುಂಠಕ್ಕೆ ಕರೆದುಕೊಂಡು ಹೋಗುದು ಅಂತ ಹೇಳಿದ್ರೆ ಅದು ಅಗತ್ಯ ಇಲ್ಲ. ಯಾಕಂದ್ರೆ ನಾರದ ಮುನಿಗಳು ತ್ರಿಲೋಕ ಸಂಚಾರಿಗಳು, ಅವರು ಯಾವಾಗ ಬೇಕಾದ್ರೂ ವೈಕುಂಠಕ್ಕೂ ಹೋಗ್ಬೋದು, ಅವರು ನರಕಲೋಕಕ್ಕೂ ಕೂಡ ಹೋಗಿ ಅಲ್ಲಿ ಜನರನ್ನ ಉದ್ಧಾರ ಮಾಡುವಂತಹ ಕಾರ್ಯವನ್ನ ಮಾಡ್ತಾರೆ. ಅವ್ರು ಎಲ್ಲಿ ಬೇಕು, ತ್ರಿಲೋಕ ಸಂಚಾರಿಗಳು. ಆದ್ರೆ ಸುನೀತಿಗೆ ಈ ಒಂದು ಅವಕಾಶ ದೊರಕಿತು. ಪಥಪ್ರದರ್ಶಕ ಗುರುವಾದಂತಹ ಸುನೀತಿಗೆ ತನ್ನ ಮಗನಾದಂತಹ ಧ್ರುವ ಸಣ್ಣ 5 ವರ್ಷ ಪ್ರಾಯವನಾಗಿದ್ದಾಗ ಅವನಿಗೆ ಭಕ್ತಿಯ ಬಗ್ಗೆ ಹೇಳಿಕೊಟ್ಟ ಕಾರಣಕ್ಕಾಗಿ ಸುನೀತಿಗೂ ಕೂಡ ಆ ಮೋಕ್ಷವು ಲಭಿಸಿತು. ಅಂದ್ರೆ ನಾವು ಕೂಡ ನಮ್ಮ ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲೇ ಭಕ್ತಿಯನ್ನ ಹೇಳಿಕೊಡಬೇಕು. ಯಾಕಂದ್ರೆ ಆ ಮಕ್ಕಳು ಮುಂದಕ್ಕೆ ಬೆಳೆದು ಭಗವಂತನ ಆ ಒಂದು ಭಕ್ತಿಯಲ್ಲಿ ಗಂಭೀರವಾಗಿ ಅವರು ಮುಂದುವರಿದಿದ್ದೆ ಆದ್ರೆ ಅದರಿಂದ ಇಡೀ ಪ್ರಪಂಚಕ್ಕೆ ಒಂದು ಒಳಿತಾಗ್ತದೆ. ಅದರಿಂದ ನಮಗೂ ಒಳ್ಳೆಯದಾಗ್ತದೆ, ಆ ಮಕ್ಕಳಿಗೂ ಒಳ್ಳೆಯದಾಗ್ತದೆ, ಮತ್ತೆ ಅವರು ಇರುವಂತಹ ಸಮಾಜಕ್ಕೆ ಕೂಡ ಅದು ಒಳಿತನ್ನೇ ಉಂಟಾಗ್ತದೆ. ಸುನೀತಿಯು ಕೂಡ ಇನ್ನೊಂದು ವಿಮಾನದಲ್ಲಿ ವೈಕುಂಠಕ್ಕೆ ಹೋಗುತ್ತಿರುವಳೆಂದು ವಿಷ್ಣುವಿನ ಸಹಚರರು ಅವನಿಗೆ ಭರವಸೆಯನ್ನ ಕೊಟ್ಟರು. ನಾವು ಆ ಚಿತ್ರದಲ್ಲಿ ಕಾಣಬಹುದು. ಧ್ರುವ ಮಹಾರಾಜನು ಹೋಗ್ತಾ ಇದ್ದಾನೆ, ಆದ್ರೆ ಆತನ ಹಿಂದೆಯೇ ಸುನೀತಿಯು ಕೂಡ ಬರ್ತಾ ಇದ್ದಾಳೆ. ಇಲ್ಲಿ ನೋಡಿ 2 ವಿಮಾನಗಳನ್ನ ನಾವು ಕಾಣಬಹುದು. ಇದು ಧ್ರುವನು ಕುಳಿತಿರುವಂತಹ ವಿಮಾನ, ಆತನ ಹಿಂದೆ ಇಲ್ಲೇ ಸುನೀತಿಯು ಇರುವಂತಹ ವಿಮಾನವನ್ನ ಅವರು ಕಾಣ್ತಾ ಇದ್ದಾರೆ. ಹೀಗೆ ವೈಕುಂಠ ವಿಮಾನದಲ್ಲಿ ಸುನೀತಿಯು ಕೂಡ ಭಗವಂತನ ಧಾಮಕ್ಕೆ ಹೊರಡ್ತಾ ಇದ್ದಾಳೆ. ವೈಕುಂಠ ಲೋಕದ ಶ್ರೇಷ್ಠ ಸಹಚರರಾದ ನಂದ ಮತ್ತು ಸುನಂದರು ಧ್ರುವ ಮಹಾರಾಜನ ಮನಸ್ಸನ್ನು ಅರಿತುಕೊಂಡರು ಮತ್ತು ಅವನ ತಾಯಿ ಸುನೀತಿಯು ಬೇರೊಂದು ವಿಮಾನದಲ್ಲಿ ಮುಂದೆ ಹೋಗುತ್ತಿರುವುದನ್ನು ಅವನಿಗೆ ತೋರಿಸಿದರು. ಹಾಗೆ ಆ ಪ್ರಭುಪಾದರು ಕೂಡ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಶಿಷ್ಯನಾಗಲಿ ಸಂತಾನವಾಗಲಿ ಯಾವನು ಸತ್ವಶಾಲಿ ಭಕ್ತನೋ ಅವನು ತನ್ನ ತಂದೆ ತಾಯಿ ಶಿಕ್ಷಾಗುರು ಅಥವಾ ದೀಕ್ಷಾಗುರುವನ್ನು ವೈಕುಂಠ ಲೋಕಕ್ಕೆ ತನ್ನೊಂದಿಗೆ ಕರೆದೊಯ್ಯಬಲ್ಲನು ಎಂಬುದು ಸಿದ್ಧಾಂತವಾಗಿದೆ. ಧ್ರುವ ಮಹಾರಾಜನ ಉದಾಹರಣೆಯಿಂದ ನಾವಿದನ್ನ ಅರ್ಥ ಮಾಡಿಕೊಳ್ಳಬಹುದು. ಹಾಗೂ ಪ್ರಭುಪಾದರ
ಗುರುಗಳಾದಂತಹ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ವಿನಯಪೂರ್ವಕವಾಗಿ ಒಂದು ಮಾತನ್ನ ಹೇಳ್ತಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವರು ಬಹಳ ದೊಡ್ಡ ಆ ಭಕ್ತರಾಗಿದ್ರು ಹಾಗೂ ಇಡೀ ಭಾರತದಾದ್ಯಂತ 64 ಮಠಗಳನ್ನ ಸಂಸ್ಥಾಪನೆ ಮಾಡಿದ್ರು. ಅವರು ಹೇಳುವಂತಹ ಮಾತು, ನಾನು ಒಂದು ಆತ್ಮನನ್ನಾದರೂ ಪೂರ್ಣ ರೂಪವಾಗಿ ಭಗವದ್ಧಾಮಕ್ಕೆ ಹಿಂದಿರುಗಿಸುವುದನ್ನು ಸಾಧಿಸಿದನಾದರೆ ಕೃಷ್ಣ ಪ್ರಜ್ಞಾ ಪ್ರಚಾರದ ನನ್ನ ಆಂದೋಲನವು ಯಶಸ್ವಿಯಾಯಿತೆಂದು ಭಾವಿಸುತ್ತೇನೆ ಅಂತ ಹೇಳಿ ಇಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲಾ ವ್ಯವಸ್ಥೆಯನ್ನ ಮಾಡಿ ಯಾರಾದ್ರೂ ಒಬ್ರು ಭಕ್ತರಾಗಿ ಒಬ್ರು ಭಗವಂತನ ಧಾಮಕ್ಕೆ ಹೋದ್ರೂ ಕೂಡ ನನ್ನ ಈ ಒಂದು ಪ್ರಯತ್ನ ಸಾರ್ಥಕ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಪ್ರಭುಪಾದರು ಮುಂದುವರಿಸ್ತಾ ಹೇಳ್ತಾರೆ, ವಿಶ್ವದಲ್ಲೆಲ್ಲ ಈ ಕೃಷ್ಣ ಪ್ರಜ್ಞಾ ಆಂದೋಲನ ಹರಡ್ತಾ ಇದೆ. ಅನೇಕ ವಿಧದಲ್ಲಿ ನಾನು ಅಶಕ್ತನಾಗಿದ್ದರೂ ನನ್ನ ಶಿಷ್ಯನಲ್ಲಿ ಒಬ್ಬನು ಧ್ರುವ ಮಹಾರಾಜನಂತೆ ಶಕ್ತನಾಗಿದ್ದರೆ ಆಗ ಆತನು ತನ್ನೊಂದಿಗೆ ನನ್ನನ್ನೂ ವೈಕುಂಠ ಲೋಕಕ್ಕೆ ಒಯ್ಯಲು ಸಮರ್ಥನಾದಾನು ಎಂದು ನಾನು ಕೆಲವು ವೇಳೆ ಯೋಚಿಸುವುದುಂಟು ಅಂತ ಹೇಳಿ ಇಲ್ಲೇ ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ. ಅಂದ್ರೆ ಪ್ರಭುಪಾದರು ಅಷ್ಟೊಂದು ವಿನಯಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಏನಂದ್ರೆ, ನನಗೆ ಅರ್ಹತೆ ಇಲ್ಲದೆ ಇರಬಹುದು, ನಾನು ಅಶಕ್ತನಾಗಿರಬಹುದು, ಆದ್ರೆ ಈ ಒಂದು ಕೃಷ್ಣ ವಿಜ್ಞಾನವನ್ನ ತಿಳಿದುಕೊಂಡಂತಹ ನನ್ನ ಯಾವುದಾದ್ರೂ ಒಬ್ಬ ಶಿಷ್ಯ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಅವನ ಅರ್ಹತೆಯನ್ನ ಪಡೆದ ಅಂತ ಹೇಳಿದ್ರೆ ಅವನ ಜೊತೆಗೆ ನನ್ನನ್ನು ಕೂಡ ಕರೆದುಕೊಂಡು ಹೋಗಬಹುದು ಅಂತ ಅವರು ಇಲ್ಲಿ ಬರೀತಾ ಇದ್ದಾರೆ. ಇದು ಬಹಳ ವಿನಯಪೂರ್ವಕವಾಗಿ ಹೇಳುವಂಥದ್ದು. ಅಲ್ಲದಿದ್ರೆ ಪ್ರಭುಪಾದರು ನೇರವಾಗಿ ವೈಕುಂಠದಿಂದಲೇ ಬಂದಂತಹ ವ್ಯಕ್ತಿ. ಅವರು ನಮ್ಮನ್ನೆಲ್ಲ ಉದ್ಧಾರ ಮಾಡ್ಲಿಕ್ಕೋಸ್ಕರನೇ ಬಂದಿರುವಂಥವರು. ಹೀಗೆ ಧ್ರುವ ಮಹಾರಾಜನು ವೈಕುಂಠಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ. ಅಲ್ಲಿ ಅವನು ಅನೇಕ ಇತರ ವಿಮಾನಗಳನ್ನೆಲ್ಲ ಕಾಣ್ತಾನೆ. ಇಲ್ಲಿ ನಾವು ಕಾಣಬಹುದು ಮೇಲೆ ಬೇರೆ ಬೇರೆ ವಿಮಾನಗಳನ್ನೆಲ್ಲ ಕಾಣ್ತೇವೆ. ಅವರೆಲ್ಲ ಪುಷ್ಪವೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಗ್ರಹಗಳನ್ನು ಕಂಡನು. ಮಾರ್ಗದಲ್ಲಿ ತಮ್ಮ ವಿಮಾನಗಳಲ್ಲಿ ಕುಳಿತು ಮಳೆಯೋಪಾದಿಯಲ್ಲಿ ತನ್ನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡುತ್ತಿರುವ ದೇವತೆಗಳನ್ನು ಅವನು ಕಂಡನು. ಇನ್ನು ಧ್ರುವನು ಈಗ ಧ್ರುವಲೋಕಕ್ಕೆ ಪ್ರವೇಶವನ್ನ ಮಾಡ್ತಾನೆ. ಧ್ರುವಲೋಕದ ಬಗ್ಗೆ ನಾವು ಹಿಂದೆ ಸ್ವಲ್ಪ ವಿವರಣೆಯನ್ನು ನೋಡಿದ್ದೇವೆ. ಸಪ್ತರ್ಷಿ ಮಂಡಲದ ಮೇಲೆ ಇರುವಂತಹದ್ದು ಈ ಧ್ರುವಲೋಕ. ಆ ಧ್ರುವಲೋಕದ ವರ್ಣನೆಯನ್ನ ಇಲ್ಲಿ ಮುಂದಿನ 5 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. 36ರಿಂದ 40ನೇ ಶ್ಲೋಕದವರೆಗೆ ಧ್ರುವಲೋಕದ ವಿವರಣೆಯನ್ನ ನೀಡ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಧ್ರುವಲೋಕ? ಭಾಗವತವನ್ನ ಓದುವುದರಿಂದ ಆಗುವಂತಹ ಪ್ರಯೋಜನ ಏನು ಅಂತ ಹೇಳಿದ್ರೆ, ನಾವು ಕೂತಲ್ಲೇ ಎಲ್ಲಾ ಲೋಕಗಳನ್ನು ವಿಹಾರ ಮಾಡಿ ಬರ್ಬೋದು. ಧ್ರುವಲೋಕ ಯದ್ಭ್ರಾಜಮಾನಂ ಸ್ವರುಚೈವ ಸರ್ವತೋ ಲೋಕಾಸ್ತ್ರಯೋ ಹ್ಯನು ವಿಭ್ರಾಜಂತ ಏತೆ ಯತ್ ನ ಅವ್ರಜಂ ಜಂತುಷು ಯೇನಾನುಗ್ರಹ ವ್ರಜಂತಿ ಭದ್ರಾಣಿ ಚರಂತಿ ವ್ರಜಂತಿ ಭದ್ರಾಣಿ ಚರಂತಿ ಏನಿಶಂ. ಉತ್ತಮ ಪದ್ಮಮತದಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಪಾದದಿಂದ ಪ್ರಪಾದಿದೆ. ಯಾವುದರ ಪ್ರಕಾಶದಿಂದ ಮಾತ್ರ ಈ ಭೌತಿಕ ಜಗತ್ತಿನೊಳಗಿನ ಪ್ರಕಾಶಮಯವಾದ ಎಲ್ಲಾ ಗ್ರಹಗಳು ತಮ್ಮ ಪ್ರತಿಫಲಿತ ಪ್ರಕಾಶವನ್ನು ಬೀರಬಲ್ಲವು, ಆ ಸ್ವಯಂ ಪ್ರಕಾಶಿತ ವೈಕುಂಠ ಲೋಕಗಳನ್ನು ಪರಜೀವಿ ದಯಾಪರರಲ್ಲದೆ ಇರುವವರು ತಲುಪಲು ಸಾಧ್ಯವಿಲ್ಲ. ಇತರ ಜೀವಿಗಳ ಕಲ್ಯಾಣವನ್ನು ಸಾಧಿಸುವ ಕಾರ್ಯಗಳಲ್ಲಿ ಸದಾ ತೊಡಗಿರುವ ಜನರು ಮಾತ್ರ ವೈಕುಂಠ ಲೋಕಗಳನ್ನು ತಲುಪಬಲ್ಲರು. ಇಲ್ಲಿ ವೈಕುಂಠ ಲೋಕ ಇದು ಸ್ವಯಂ ಪ್ರಭೆಯನ್ನ ಹೊಂದಿರುವಂತಹ ಒಂದು ಲೋಕ, ಧ್ರುವಲೋಕ ಅಂತ ಹೇಳಿ ಹೇಳ್ತಾರೆ. ಈ ಧ್ರುವಲೋಕವು ಆ ವೈಕುಂಠ ಲೋಕಗಳಲ್ಲಿ ಒಂದಾಗಿದೆ. ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಪರ ಜೀವಿ ದಯಾಪರ, ಅಂದ್ರೆ ಇತರ ಜೀವಿಗಳಲ್ಲಿ ದಯೆಯನ್ನ ಹೊಂದಿರುವಂತಹ ವ್ಯಕ್ತಿಗಳು ಮಾತ್ರ ಆ ಒಂದು ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಆ ಒಂದು ಲೋಕವನ್ನ ಇಲ್ಲಿ ಧ್ರುವನು ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ಅಲ್ಲಿಗೆ ಹೋಗಬೇಕಾದಂತಹ ಜನರ ಒಂದು ಲಕ್ಷಣಗಳು ಹೇಗಿರ್ತವೆ? ಶಾಂತರು, ಸಮಭಾವದಿಂದ ಕೂಡಿದವರು, ಶುಚಿಯಾಗಿರುವವರು ಹಾಗೂ ಶುದ್ಧರು, ಮತ್ತು ಯಾರು ಎಲ್ಲ ಜೀವಿಗಳನ್ನು ಸಂತೋಷಪಡಿಸುವ ಕಲೆಗಳನ್ನು ಅರಿತಿರುವರೋ ಅವರು ಭಗವಂತ ಭಕ್ತರೊಂದಿಗೆ ಮಾತ್ರ ಮೈತ್ರಿಯನ್ನಿಟ್ಟುಕೊಳ್ಳುವರು.
ಅವರು ಮಾತ್ರ ಭಗವದ್ಧಾಮಕ್ಕೆ ಹಿಂದಿರುಗುವ ಪರಿಪೂರ್ಣತೆಯನ್ನು ಬಹಳ ಸುಲಭವಾಗಿ ಸಾಧಿಸಬಲ್ಲರು. ಹೀಗೆ ಉತ್ತಾನಪಾದ ಮಹಾರಾಜನ ಘನಪುತ್ರನಾದಂತಹ ಆ, ಘನಪುತ್ರ ಪೂರ್ಣ ಕೃಷ್ಣ ಪ್ರಜ್ಞಾಶೀಲನಾದಂತಹ ಧ್ರುವ ಮಹಾರಾಜನು ಗ್ರಹಲೋಕದ 3 ಪದವಿಗಳ ಶಿಖರವನ್ನ ಹೊಂದಿದನು. ಇದನ್ನ ಮೈತ್ರೇಯ ಮುನಿಗಳು ವಿದುರನಿಗೆ ಹೇಳುವಂತಹ ಮಾತು. ಎತ್ತುಗಳ ಹಿಂಡು ತಮ್ಮ ಬಲಭಾಗಕ್ಕೆ ಹೋಗುತ್ತಾ ನಡುವಿನ ಕಂಬವನ್ನು ಹೇಗೆ ಸುತ್ತು ಹಾಕುತ್ತದೋ ಅದೇ ಪ್ರಕಾರ ವಿಶ್ವಾಕಾಶದಲ್ಲಿರುವ ಎಲ್ಲ ಜ್ಯೋತಿಗ್ರಹ ಗ್ರಹಗಳು ತಡೆಯಿಲ್ಲದೆ ಧ್ರುವ ಮಹಾರಾಜನ ಲೋಕವನ್ನು ತಮ್ಮ ಸಕಲ ಶಕ್ತಿ ವೇಗಗಳಿಂದ ಸುತ್ತುತ್ತಿವೆ. ಇದು ಧ್ರುವ ಲೋಕದ ವಿಚಾರಗಳು. ಧ್ರುವ ಮಹಾರಾಜ ಮಹಿಮೆಯನ್ನು ಗಮನಿಸಿದ ಬಳಿಕ ಮಹರ್ಷಿ ನಾರದರು ತಮ್ಮ ವೀಣೆಯನ್ನು ನುಡಿಸುತ್ತಾ ಪ್ರಚೇತಸರ ಯಜ್ಞಭೂಮಿಗೆ ಹೋದರು ಮತ್ತು ಪರಮಾನಂದದಿಂದ ಮುಂದಿನ 3 ಶ್ಲೋಕಗಳನ್ನು ಗಾನ ಮಾಡಿದರು. ಇದು ಮುಂದಿನ ಕಥೆಗೆ ಪೀಠಿಕೆ. ಹೇಗೆ ಅಂದ್ರೆ ಈ 4ನೇ ಸ್ಕಂದದಲ್ಲಿ 4 ಕಥೆಗಳು ಬರ್ತವೆ. ಮೊದಲನೇದ್ದು ನಾವು ನೋಡಿದ್ದು ದಕ್ಷ, ಆಮೇಲೆ ಧ್ರುವ, ಆಮೇಲೆ ಪ್ರಚೇತಸ, ಆಮೇಲೆ ಪುರಂಜನೋಪಾಖ್ಯಾನ. ಹೀಗೆ ದಕ್ಷ, ಧ್ರುವ, ಪ್ರಾಚೇತಸ ಮತ್ತೆ ಪುರಂಜನ ಈ 4 ಕಥೆಗಳನ್ನ ಒಳಗೊಳ್ಳಿದ್ದೇ 4ನೇ ಸ್ಕಂದ. ಇನ್ನು ಮುಂದಕ್ಕೆ ಬರುವಂತಹ ಕತೆ ಪ್ರಾಚೇತಸರ ಕತೆ, ಅವರ ವಿಚಾರವನ್ನ ತಿಳಿಲಿಕ್ಕಿದ್ದೇವೆ. ಹಾಗಾಗಿ ಈ ಧ್ರುವ ಮಹಾರಾಜನ ಒಂದು ಚರಿತ್ರೆಯನ್ನ ಒಂದು ಸಲ ನಾರದ ಮುನಿಗಳು ಪ್ರಾಚೇತಸರ ಒಂದು ಯಜ್ಞಭೂಮಿಗೆ ಹೋದಾಗ ಅಲ್ಲಿ ಗಾನ ಮಾಡಿದ್ರು ಅಂತ ಹೇಳ್ತಾರೆ. ಆಗ ಮುಂದಕ್ಕೆ ಈ ಕಥೆಯು ಮುಂದಕ್ಕೆ ವಿಸ್ತರಿಸ್ತದೆ. ಪ್ರಾಚೇತಸರ ಅಂದ್ರೆ ಯಾರು, ಅವರು ಯಾಕೆ ಯಜ್ಞವನ್ನ ಮಾಡ್ತಾ ಇದ್ರು, ಆ ಯಜ್ಞದ ಏನು ಪ್ರಯೋಜನ, ಹೀಗೆ ಇನ್ನೊಂದು ವಿಚಾರವನ್ನ ಇಲ್ಲಿ ನಾವು ಈ ಒಂದು ಮಾತು ಇದು ತೆರೆದುಕೊಳ್ಳುತ್ತದೆ. ಹಾಗೆ ನಾರದ ಮುನಿಗಳು ತಮ್ಮ ಶಿಷ್ಯನಾದಂತಹ ಧ್ರುವನನ್ನ ಹೊಗಳ್ತಾರೆ. ಧ್ರುವ ಈಗಾಗಲೇ ಧ್ರುವಲೋಕವನ್ನ ಸಾಧಿಸಿದ್ದಾನೆ. ನಾರದ ಮುನಿಗಳಿಗೆ ಬಹಳ ಸಂತೋಷವಾಗ್ತದೆ. ಸಾಮಾನ್ಯವಾಗಿ ಗುರುಗಳು ಶಿಷ್ಯನನ್ನ ಹೊಗಳುವುದಿಲ್ಲ, ಯಾಕಂದ್ರೆ ಹೊಗಳಿದ್ರೆ ನಮ್ಮಲ್ಲಿ ಅವಗುಣಗಳು ಹೆಚ್ಚಾಗ್ತವೆ ಅಂತ ಹೇಳ್ತಾರೆ. ಹಾಗಾಗಿ ಹೆಚ್ಚಾಗಿ ನಮಗೆ ಶಿಕ್ಷಣವನ್ನ ಕೊಡಬೇಕು. ಲಾಲಯೇತ್ ಬಹವೋ ದೋಷಃ ತಾಡಯೇತ್ ಬಹವೋ ಗುಣ ತಸ್ಮಾತ್ ಪುತ್ರೇಶು ಶಿಷ್ಯೇಶು ತಾಡಯೇತ್ ನತು ಲಾಲಯೇತ್ ಅಂತ ಹೇಳ್ತಾರೆ. ಅಂದ್ರೆ ಮಕ್ಕಳಿಗಾಗ್ಲಿ ಅಥವಾ ಶಿಷ್ಯನಿಗಾಗ್ಲಿ ನಾವು ಹೆಚ್ಚು ಹೊಗಳಬಾರದು. ಅವರು ಒಳ್ಳೆ ಕೆಲಸವನ್ನ ಮಾಡಿರಬಹುದು, ಆದ್ರೂ ಕೂಡ ಅವ್ರು ಮಾಡಿರುವಂತಹ ಸಣ್ಣ ಪುಟ್ಟ ತಪ್ಪುಗಳನ್ನ ಸರಿಪಡಿಸಬೇಕು. ಅದರಲ್ಲಿ ಅವರಿಗೆ ಶಿಕ್ಷಣವನ್ನ ಕೊಡ್ಬೇಕೇ ವಿನಃ ಅವ್ರು ಮಾಡಿದ್ದು ಕೆಲಸವನ್ನ ಬಹಳಷ್ಟು ಹೊಗಳಿದ್ರೆ ಆ ಶಿಷ್ಯನಿಗೆ ಜಂಬ ಅಹಂಕಾರ ಬರಬಹುದು ಮತ್ತು ಅವನು ಆ ಒಂದು ಅವಗುಣಗಳನ್ನ, ಆ ಒಂದು ಅಹಂಕಾರವನ್ನ ಬೆಳೆಸಿಕೊಳ್ಳಬಹುದು ಅನ್ನುವಂತ ಕಾರಣಕ್ಕಾಗಿ ಸಾಮಾನ್ಯವಾಗಿ ಗುರುಗಳು ಶಿಷ್ಯನಿಗೆ ಬೈತಾರೆ ಅಂತ ಹೇಳ್ಬೋದು. ಆದ್ರೆ ಅದು ಎಲ್ಲರೂ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಗುರುಗಳಿಗೆ ಮಾತ್ರ ಆ ಒಂದು ಅರ್ಹತೆ ಇದೆ. ಹಾಗಾಗಿ ನಮಗೆ ಯಾರಾದ್ರೂ ಗುರುಗಳು ಬೈದ್ರು ಅಥವಾ ನಾವು ನಮ್ಮ ತಪ್ಪುಗಳನ್ನ ತೋರಿಸಿಕೊಟ್ರು ಅಂತ ಹೇಳಿದ್ರೆ ನಮಗೆ ಸಂತೋಷ ಆಗ್ಬೇಕು. ಯಾಕಂದ್ರೆ ಅದು ಅವರು ನಮ್ಮ ಮೇಲೆ ಮಾಡಿರುವಂತಹ ಕೃಪೆ. ಅವರು ನಮ್ಮ ಉದ್ಧಾರವನ್ನ ಬಯಸಿ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಆ ಗುರುಗಳೇ ಶಿಷ್ಯನನ್ನ ಹೊಗಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಬಹಳ ವಿಶೇಷ. ಇಲ್ಲಿ ನಾರದ ಮುನಿಗಳು ಧ್ರುವನ ಬಗ್ಗೆ ಬಹಳಷ್ಟು ಸಂತೋಷವನ್ನ ಹೊಂದಿದ್ದಾರೆ. ಆ ಸಂತೋಷದಿಂದ ಧ್ರುವನನ್ನ ಅವರು ಹೊಗಳ್ತಾ ಇದ್ದಾರೆ. ನಾರದ ಮುನಿಗಳ ಒಂದು ಮಾತುಗಳನ್ನ ನೋಡೋಣ. 41ನೇ ಶ್ಲೋಕದಲ್ಲಿ ಯಾವ ರೀತಿಯಾಗಿ ತಮ್ಮ ಶಿಷ್ಯನಾದಂತಹ ಧ್ರುವನು ಸಾಧಿಸಿದಂತಹ ಧ್ರುವಲೋಕ ಅದರ ಬಗ್ಗೆ ನಾರದ ಮುನಿಗಳು ತಿಳಿಸ್ತಾ ಇದ್ದಾರೆ. ಕೇವಲ ತಿಳಿಸುವುದು ಮಾತ್ರ ಅಲ್ಲ, ಅವರು ಬೇರೆ ಕಡೆ ಹೋದಾಗ ನಾರದ ಮುನಿಗಳ ಧ್ರುವ ಮಹಾರಾಜನ ಬಗ್ಗೆ ಹಾಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನಾವು ನೋಡಿದ್ದೇವೆ. ಪ್ರಾಚೇತಸರ ಯಜ್ಞಭೂಮಿಯಲ್ಲಿ ಅವರು ಹಾಡಿದ್ದಾರೆ. ಯಾವ ರೀತಿಯಾಗಿ ಹಾಡಿದ್ದಾರೆ, ಯಾವ ರೀತಿಯಾಗಿ ಹೇಳ್ತಾರೆ. ನಾರದ ಉವಾಚ ನೂನಂ ಸುನೀತೆ ಪತಿದೇವತಾಯ ಸ್ತಪಾ ಪ್ರಭಾವಸ್ಯ ಸುತಸ್ಯ ತಾಂ ಗತಿಂ ದೃಷ್ಟ್ವಾಭ್ಯಪಾಯಾನಪಿ ವೇದವಾದಿನೋ ನೈವಾಧಿಗಂತುಂ ಪ್ರಭವಂತಿ ಕಿಂ ನೃಪ. ವರದ ಮಾತಾಜಿ. ಧನ್ಯವಾದ. ಮಹರ್ಷಿ ನಾರದನು ನುಡಿದರು. ಪತಿವ್ರತಿಯಾದ ಸುನೀತಿಯ ಮಗ ಧ್ರುವ ಮಹಾರಾಜನು ಕೇವಲ ಆಧ್ಯಾತ್ಮಿಕ ಪ್ರಗತಿ ಹಾಗೂ ಕಠಿಣವಾದ ತಪಃಪ್ರಭಾವದಿಂದಾಗಿ ಅತ್ಯುನ್ನತ ಪದವಿಯನ್ನು ಕಳಿಸಿಕೊಂಡನು.
ಪರಮ ವೇದಾಂತಿಗಳಾಗಲಿ ಅಥವಾ ವೇದ ತತ್ವಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವವರಾಗಲಿ ಅಂತಹ ಪದವಿಯನ್ನು ಪಡೆಯಲಾಗದು. ಇನ್ನು ಸಾಮಾನ್ಯರನ್ನು ಕುರಿತು ಹೇಳುವುದೇನೂ ಇಲ್ಲ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ. ಯಾರಿಗೂ ಪಡೆಯಲಿಕ್ಕೆ ಸಾಧ್ಯವಾಗದಿಲ್ಲ. ವೇದವಾದರತ ಅಂತ ಹೇಳ್ತಾರೆ. ವೇದವಾದರತ ಪಾರ್ಥ ನಾಣ್ಯದ ಸ್ಥಿತಿವಾದಿನಃ ಕಾಮಾತ್ಮಾನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ವೇದಗಳಿಂದ ಭೌತಿಕವಾದಂತಹ ವಸ್ತುಗಳನ್ನ ಪಡೀಲಿಕ್ಕೆ ವೇದಗಳನ್ನ ಯಾರು ಆಚರಣೆ ಮಾಡ್ತಾರೆ ಅಂತಹವರನ್ನ ಇಲ್ಲಿ ಹೇಳಿರುವಂತದ್ದು. ಅವರಿಗೆ ವೈಕುಂಠ ಪ್ರಾಪ್ತಿ ಆಗುವುದಿಲ್ಲ. ವೇದಗಳಲ್ಲಿ ಸಿಗುವಂತಹ ವೇದದಲ್ಲಿ ನಾವು ಸರಿಯಾಗಿ ಅನುಷ್ಠಾನ ಮಾಡಿದೆವು ಅಂತ ಹೇಳಿದ್ರೆ ಭೌತಿಕವಾದಂತಹ ಸಂಪತ್ತು, ಹೆಸರು ಇತ್ಯಾದಿಗಳೆಲ್ಲ ನಮಗೆ ದೊರಕ್ತದೆ. ಆದ್ರೆ ಆ ಕಾರಣಕ್ಕೋಸ್ಕರ ಯಾರು ವೇದಗಳನ್ನ ಅನುಸರಿಸ್ತಾರೋ ಅವರು ಭಗವಂತನ ಧಾಮವನ್ನು ಪಡೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾ ಪಂಚವರ್ಷೋ ಗುರುದಾರ ವಾಕ್ಷರೈ ಭಿನ್ನೇನ ಯಾತೋ ಹೃದಯೇನ ದೂಯತ ವನಂ ಮದಾದೇಶ ಕರೋಚಿದ್ರಿತಂ ಪ್ರಭುಂ ಜಿಗಾಯ ತದ್ಭಕ್ತ ಗುಣೈ ಪರಾಜಿತಂ. ಚಂದ್ರಿಕಾ ಮಾತಾಜಿ 42. ಹರೇ ಕೃಷ್ಣ ಪ್ರಭುಜಿ. ಮಹರ್ಷಿ ನಾರದರು ಮುಂದುವರಿಸಿದರು. ತನ್ನ ಮಲತಾಯಿಯ ಕಟುನುಡಿಗಳಿಂದ ದುಃಖಿತನಾದ ಧ್ರುವ ಮಹಾರಾಜನು ಕೇವಲ ತನ್ನ 5 ವರ್ಷಗಳ ವಯಸ್ಸಿನಲ್ಲೇ ಹೇಗೆ ಅರಣ್ಯಕ್ಕೆ ಹೋದನು ಹಾಗೂ ನನ್ನ ಆದೇಶಾನುಸಾರವಾಗಿ ತಪಸ್ಸನ್ನಾಚರಿಸಿದನು ಎಂಬುದನ್ನು ಸ್ವಲ್ಪ ಗಮನಿಸು. ದೇವೋತ್ತಮ ಪರಮ ಪುರುಷನು ಅಜೇಯನಾಗಿದ್ದರೂ ಭಗವದ್ಭಕ್ತರು ಹೊಂದಿರುವ ವಿಶಿಷ್ಟ ಗುಣಗಳಿಂದಾಗಿ ಧ್ರುವ ಮಹಾರಾಜನು ಭಗವಂತನನ್ನು ಗೆದ್ದನು. ಹರೇ ಕೃಷ್ಣ ಪ್ರಭುಜಿ. 43. ಯ ಕ್ಷತ್ರ ಬಂಧುರ್ಭುವಿ ತಸ್ಯಾಧಿರೂಢಾ ಮನ್ವಾರುರುಕ್ಷೇದಪಿ ವರ್ಷಪೂಗೈ ಷಟ್ಪಂಚವರ್ಷೋ ಯದಹೋಭಿರಲ್ವೈ ಪ್ರಸಾದ್ಯ ವೈಕುಂಠಮವಾಪ ತತ್ಪದಂ. ಶಶಿಕುಮಾರ್ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ಧ್ರುವ ಮಹಾರಾಜನು 5 ಅಥವಾ 6 ವರ್ಷದವನಾಗಿದ್ದಾಗಲೇ 6 ತಿಂಗಳ ಕಾಲ ತಪಸ್ಸನ್ನಾಚರಿಸಿ ಮುಂದೆ ಅತ್ಯುತ್ತಮ ಸ್ಥಾನವನ್ನು ಸಾಧಿಸಿಕೊಂಡನು. ಪಾಪ ಒಬ್ಬ ಶ್ರೇಷ್ಠ ಕ್ಷತ್ರಿಯನು ಅನೇಕಾನೇಕ ವರ್ಷಗಳ ಕಾಲ ತಪಸ್ಸನ್ನಾಚರಿಸಿದ ಬಳಿಕವೂ ಅಂತಹದೊಂದು ಸ್ಥಾನವನ್ನು ಗಳಿಸಿಕೊಳ್ಳಲಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಸಂಪೂರ್ಣ ಧ್ರುವ ಚರಿತ್ರೆಯನ್ನ 3 ಶ್ಲೋಕಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈ 3 ಶ್ಲೋಕಗಳು ನಮಗೆ ಸಹಾಯಕ ಆಗ್ತದೆ. ಅಂದ್ರೆ ಇಲ್ಲಿ ಇಡೀ ಧ್ರುವ ಚರಿತ್ರೆಯನ್ನ 3 ಶ್ಲೋಕಗಳಲ್ಲಿ ನಾರದ ಮುನಿಗಳು ಹಾಡಿದ್ದಾರೆ ಪ್ರಚಿತಸರ ಯಜ್ಞಭೂಮಿಯಲ್ಲಿ. ಈ ಒಂದು ಧ್ರುವ ಚರಿತ್ರೆಯನ್ನ ಕೇಳಿದ್ದರ ಫಲಶ್ರುತಿ ಇದನ್ನ ನಾವೀಗ ಕಾಣ್ತಾ ಇದ್ದೇವೆ. 44ನೆಯ ಶ್ಲೋಕದಿಂದ ಕೊನೆಯ ಶ್ಲೋಕದವರೆಗೆ ಯಾವಾಗ ಈ ಧ್ರುವ ಚರಿತ್ರೆಯನ್ನ ನಾವು ತಿಳಿದುಕೊಳ್ಬೇಕು, ಇದರಿಂದ ಏನು ಪ್ರಯೋಜನ ಇತ್ಯಾದಿ ವಿಚಾರಗಳನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಮೈತ್ರೇಯರು ಹೇಳುವಂತಹ ಮಾತು: ಧ್ರುವ ಮಹಾರಾಜನ ಮಹಾ ಯಶಸ್ಸು ಮತ್ತು ನಡತೆಯ ಬಗ್ಗೆ ನನ್ನಿಂದ ಏನೇನು ಕೇಳಬಯಸಿದೆಯೋ ಅದನ್ನು ಪೂರ್ಣ ವಿವರಗಳೊಂದಿಗೆ ನಾನು ವಿವರಿಸಿದ್ದೇನೆ. ಶ್ರೇಷ್ಠರಾದ ಸಂತರು ಮತ್ತು ಭಕ್ತರು ಧ್ರುವ ಮಹಾರಾಜನ ವಿಚಾರವಾಗಿ ತಿಳಿದುಕೊಳ್ಳಲು ತುಂಬಾ ಇಷ್ಟಪಡುತ್ತಾರೆ. ಧ್ರುವ ಮಹಾರಾಜನ ಕಥಾನಕದ ಶ್ರವಣದಿಂದ ಒಬ್ಬಾತನು ಐಶ್ವರ್ಯಾಭಿಲಾಷೆಗಳನ್ನು, ಯಶಸ್ಸನ್ನು ಮತ್ತು ಜೀವನದ ಅಧಿಕಾಯು ಪ್ರಮಾಣವನ್ನು ಪೂರೈಸಿಕೊಳ್ಳಬಹುದು. ಅವನ ಬಗ್ಗೆ ಶ್ರವಣ ಮಾಡುವ ಮಾತ್ರದಿಂದಲೇ ಅವನಂತೆ ಧ್ರುವಲೋಕವನ್ನು ಅಥವಾ ಸ್ವರ್ಗಲೋಕವನ್ನು ಸಾಧಿಸುವಷ್ಟು ಅದು ಮಂಗಳಕರವಾಗಿದೆ. ಈ ಕಥಾನಕವು ಅಷ್ಟು ಮಹಿಮಾನ್ವಿತವಾದುದರಿಂದ ದೇವತೆಗಳು ಕೂಡ ಅದರಿಂದ ಸಂತುಷ್ಟರಾಗುತ್ತಾರೆ ಮತ್ತು ಇದು ಯಾರ ಪಾಪಕರ್ಮಗಳ ಫಲಗಳನ್ನು ನಿಷ್ಕ್ರಿಯಗೊಳಿಸುವಷ್ಟು ಸತ್ವಶಾಲಿಯಾಗಿದೆ. ಧ್ರುವ ಮಹಾರಾಜನ ಕಥಾನಕವನ್ನು ಕೇಳುವಂತಹವನು ಮತ್ತು ಶ್ರದ್ಧೆ ಭಕ್ತಿಗಳಿಂದ ಅವನ ಶುದ್ಧ ಚಾರಿತ್ರ್ಯವನ್ನು ಪುನಃ ಪುನಃ ತಿಳಿದುಕೊಳ್ಳಲು ಪ್ರಯತ್ನಿಸುವವನು ಯಾರೇ ಆಗಲಿ ಅವನು ಶುದ್ಧ ಭಕ್ತಿಯ ಹಂತಕ್ಕೆ ತಲುಪಿ ಶುದ್ಧ ಭಕ್ತಿ ಸೇವೆಯನ್ನು ನಿರ್ವಹಿಸುವನು. ಇಂತಹ ಕಾರ್ಯಗಳಿಂದ ವ್ಯಕ್ತಿಯು ಭೌತಿಕ ಜೀವನದ 3 ಬಗೆಯ ಕ್ಲೇಶಗಳನ್ನು ಕುಗ್ಗಿಸಿಕೊಳ್ಳುವನು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನುವಂತಹ ತಾಪತ್ರಯಗಳಿಂದ ಅವನು ದೂರವಾಗ್ತಾನೆ. ಧ್ರುವ ಮಹಾರಾಜನ ಕಥಾನಕವನ್ನು ಶ್ರವಣ ಮಾಡುವ ಯಾರೇ ಆಗಲಿ ಅವನಂತೆಯೇ ಉನ್ನತ ಗುಣಗಳನ್ನು ಹೊಂದುವನು. ಮಹತ್ವ, ಪೌರುಷ ಮತ್ತು ಪ್ರಭಾವವನ್ನು ಆಶಿಸುವಂತಹ ಯಾರೇ ಆಗಲಿ ಅವುಗಳನ್ನು ಗಳಿಸಿಕೊಳ್ಳಲು ಬೇಕಾದ ವಿಧಾನ ಇಲ್ಲಿದೆ.
ಅಲ್ಲದೆ ಮನ್ನಣೆಯನ್ನು ಬಯಸುವ ವಿಚಾರಪರರಿಗೆ ಸಮಂಜಸವಾದ ಮಾರ್ಗವೂ ಇಲ್ಲಿದೆ. ಪ್ರಾತಃ ಕಾಲ ಮತ್ತು ಸಂಧ್ಯಾಕಾಲದಲ್ಲಿ ಬ್ರಾಹ್ಮಣರ ಅಥವಾ ದ್ವಿಜರ ಸಂಘದಲ್ಲಿ ಧ್ರುವ ಮಹಾರಾಜನ ಚಾರಿತ್ರ್ಯ ಕಾರ್ಯಗಳನ್ನು ವಿಶೇಷ ಲಕ್ಷ್ಯ ಶ್ರದ್ಧೆಗಳಿಂದ ಪಠಣ ಮಾಡಬೇಕು. ಭಗವಂತನ ಚರಣಕಮಲಗಳ ಪೂರ್ಣಾಶ್ರಯವನ್ನು ಪಡೆದ ಜನರು ಧ್ರುವ ಮಹಾರಾಜನ ಈ ಕಥಾನಕವನ್ನು ಪ್ರತಿಫಲ ತೆಗೆದುಕೊಳ್ಳದೆ ಪಠಿಸಬೇಕು. ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಅಥವಾ ಏಕಾದಶಿಯ ಮರುದಿನ, ಶ್ರವಣ ನಕ್ಷತ್ರವು ಬರುವ ದಿನ, ವಿಶಿಷ್ಟವಾದ ತಿಥಿಯ ಕೊನೆ, ವ್ಯತಿಪಾತ ತಿಂಗಳ ಕೊನೆ ಅಥವಾ ಭಾನುವಾರದಂದು ಈ ಕಥೆಯ ಪಠಣಕ್ಕೆ ಸಲಹೆ ಮಾಡಲಾಗಿದೆ. ಇಂತಹ ಪಠಣವನ್ನು ಶ್ರದ್ಧಾವಂತ ಶ್ರೋತೃಗಳ ಮುಂದೆ ಮಾತ್ರ ನಿರ್ವಹಿಸಬೇಕು. ಈ ಕ್ರಮದಲ್ಲಿ ವೃತ್ತಿಪರ ಉದ್ದೇಶವಿಲ್ಲದೆ ಪಠಣವನ್ನು ನಿರ್ವಹಿಸಿದರೆ ಪಾಠಕನು ಮತ್ತು ಶ್ರೋತೃವರ್ಗವು ಪರಿಪೂರ್ಣರಾಗುವರು. ಭಗವಂತನ ವಿಚಾರವನ್ನ ತಿಳಿದುಕೊಳ್ಳಿಕ್ಕೆ ಸಮಯವನ್ನ ನಾವು ನೋಡ್ಬೇಕು ಅಂತಿಲ್ಲ. ನಾವು ಯಾವಾಗ ನಮಗೆ ಸಮಯ ಸಿಗ್ತದೋ ಆ ಸಮಯದಲ್ಲಿ ನಾವು ಭಗವಂತನ ಶ್ರವಣವನ್ನ ಮಾಡಬೇಕು. ಹೀಗೆ ವಿಶೇಷವಾದಂತಹ ದಿನಗಳಲ್ಲಿ, ವಿಶೇಷವಾದ ಸಂದರ್ಭಗಳಲ್ಲಿ ಮಾಡಿದ್ರೆ ಅದು ಇನ್ನಷ್ಟು ಹೆಚ್ಚಿನ ಫಲವನ್ನ ನೀಡುತ್ತದೆ. ಧ್ರುವ ಮಹಾರಾಜನ ಕಥಾನಕವು ಅಮರತ್ವದ ಪ್ರಾಪ್ತಿಗೆ ಉದಾತ್ತವಾದ ಜ್ಞಾನವಾಗಿದೆ. ಪರಮ ಸತ್ಯದ ಅರಿವಿಲ್ಲದ ಜನರನ್ನು ಸತ್ಯ ಮಾರ್ಗಕ್ಕೆ ಒಯ್ಯುವಂತಹದ್ದಾಗಿದೆ. ಅಲೌಕಿಕವಾದ ಕರುಣೆಯಿಂದಾಗಿ ದೀನ ಜೀವಿಗಳ ಸಂರಕ್ಷಣೆಯ ಹೊಣೆಯನ್ನು ಹೊತ್ತವರು ಸಹಜವಾಗಿಯೇ ದೇವತೆಗಳ ಪಕ್ಷಪಾತವನ್ನು ಮತ್ತು ಅನುಗ್ರಹವನ್ನು ಪಡೆಯುವರು. ದೇವತೆಗಳ ಪಕ್ಷಪಾತ, ದೇವತೆಗಳ ಸ್ಥಾನಕ್ಕೆ ಅವರು ಏರ್ತಾರೆ. ಆ ದೇವತೆಗಳ ಅನುಗ್ರಹಕ್ಕೆ ಕೂಡ ಅವರು ಪಾತ್ರರಾಗ್ತಾರೆ. ಕೊನೆಯದಾಗಿ ಧ್ರುವ ಚರಿತ್ರೆಯ ಕೊನೆಯದಾದಂತಹ ಶ್ಲೋಕ. ಇದಂ ಮಯಾ ತೇ ವಿಹಿತಂ ಕುರುದ್ವಃ ಧ್ರುವಸ್ಯ ವಿಖ್ಯಾತ ವಿಶುದ್ಧ ಕರ್ಮಣಃ ಹಿತ್ವಾರ್ಭಕ ಕ್ರೀಡನಕಾನಿ ಮಾತುರ್ಗೃಹಂ ಚ ವಿಷ್ಣುಂ ಶರಣಂ ಯೋಜಗಾಮ. ಉತ್ತಮ ಪದ್ಮ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ. ಧ್ರುವ ಮಹಾರಾಜನ ದಿವ್ಯ ಕಾರ್ಯಗಳು ವಿಶ್ವಾದ್ಯಂತವಾಗಿ ಪ್ರಖ್ಯಾತಿಯನ್ನು ಪಡೆದಿವೆ ಮತ್ತು ಅವು ಪರಿಶುದ್ಧವಾಗಿವೆ. ಬಾಲ್ಯದಲ್ಲಿ ಧ್ರುವ ಮಹಾರಾಜನು ಎಲ್ಲಾ ವಿಧದ ಆಟಿಕೆ ಮತ್ತು ಕ್ರೀಡೋಪಕರಣಗಳನ್ನು ತಿರಸ್ಕರಿಸಿದನು. ಅವನ ತಾಯಿಯ ಸಂರಕ್ಷಣೆಯನ್ನು ತೊರೆದನು ಮತ್ತು ಗಂಭೀರವಾಗಿ ದೇವೋತ್ತಮ ಪರಮಪುರುಷ ವಿಷ್ಣುವಿನ ಆಶ್ರಯವನ್ನು ಹೊಂದಿದನು. ಪ್ರಿಯ ವಿದುರನೇ, ನಿಮಗೆ ಇದರ ಎಲ್ಲಾ ವಿವರಣೆಗಳನ್ನು ವರ್ಣಿಸಿದ್ದೇನೆ. ಆದ್ದರಿಂದ ಈ ಕಥಾನಕವನ್ನು ಮುಗಿಸುತ್ತೇನೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಈ ರೀತಿ ಧ್ರುವ ಮಹಾರಾಜನ ವಿಚಾರವನ್ನ, ಧ್ರುವ ಚರಿತ್ರೆಯನ್ನು ನಾವು ತಿಳಿದುಕೊಂಡಿದ್ದೇವೆ. ಇದು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ ಅಂತಲ್ಲ, ನಮಗೆ ಎಷ್ಟು ಸಾಧ್ಯವಾಗ್ತದೋ ಅಷ್ಟರ ಮಟ್ಟಿಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಿದ್ದೇವೆ. ಪ್ರಭುಪಾದರು ಭಾವಾರ್ಥದಲ್ಲಿ ಬಹಳಷ್ಟು ವಿವರವಾಗಿ ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ನಾವು ಅವುಗಳಲ್ಲಿ ಸಂಕ್ಷಿಪ್ತವಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಧ್ರುವ ಮಹಾರಾಜನ ವಂಶಜರ ಬಗ್ಗೆ 13ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ಇಲ್ಲಿ ವಿರಾಮವನ್ನ ಕೊಡ್ತಾ ಇದ್ದೇನೆ. ಧನ್ಯವಾದಗಳು.